ಶುರುವಾಗಲಿ. ಕಳೆದ ವಾರ ನಾವು ಪಶ್ಚಾತ್ತಾಪ ಪಡೆದವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ವಿ. ಸೌಲನು ಪಶ್ಚಾತ್ತಾಪ ಪಡಲಿಲ್ಲ. ಅವನ ಜೀವನದಲ್ಲಿ ಅವನು ತಪ್ಪು ಮಾಡ್ದ, ದೇವರ ವಿರುದ್ಧವಾಗಿ ಅವನು ನಡ್ಕೊಂಡ. ಆದರೆ ದೇವರ ಹತ್ರ ಬರಬೇಕು ಅಂತ ಅವನು ಅಂದ್ಕೊಳ್ಳದೆ ಕಣಿಗಳ ಹತ್ರನೋ ಅಥವಾ ವಿಗ್ರಹಗಳ ಹತ್ರ ಹೋಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ. ಕೊನೆಗೆ ಏನಾಯಿತು? ಅವನ ಕುಟುಂಬ ನಾಶವಾಯಿತು ಎಂಬುದಾಗಿ ನಾವು ನೋಡ್ತೀವಿ. ದೇವರಿಂದ ಕರೆಯಲ್ಪಟ್ಟವರೇ, ದೇವರ ಮಕ್ಕಳೇ. ಆದರೆ ನಾನು ಯಾವಾಗಲೂ ಹೇಳೋದು ಅದೇನೆ, ನಮ್ಮ ಪ್ರಾರಂಭಕ್ಕಿಂತ ನಮ್ಮ ಅಂತ್ಯ ತುಂಬ ಮುಖ್ಯ. ನಮ್ಮ ಪ್ರಾರಂಭಕ್ಕಿಂತ ನಮ್ಮ ಅಂತ್ಯ ತುಂಬ ಮುಖ್ಯವಾಗುತ್ತೆ. ಪ್ರಾರಂಭದಲ್ಲಿ ನಾವು ತುಂಬ ಚೆನ್ನಾಗಿದ್ದು ದೇವರಲ್ಲಿ, ಕೊನೆಗೆ ಸಾಯಕ್ಕೆ ಮುಂಚೆ ದೇವರ ವಿರುದ್ಧವಾಗಿ ನಡ್ಕೊಂಡು ಪಾಪದಲ್ಲಿ ಜೀವಿಸಿ ಸತ್ತರೆ ಪ್ರಯೋಜನ ಏನು? ದೂರ ಕೂತ್ಕೊಂಡ್ರು ಮಾತಾಡ್ಬೇಡಿ. ಸೊ ಈ ರೀತಿಯಾಗಿ ನಾವಿಲ್ಲಿ ಸೌಲನ ಬಗ್ಗೆ ನೋಡಿದ್ವಿ. ಇವತ್ತು ದಾವೀದನ ಬಗ್ಗೆ ನೋಡೋಣ. 2 ಸಾಮುವೇಲ 5ನೇ ಅಧ್ಯಾಯ 1ರಿಂದ 5ನೇ ವಚನ ತನಕ ನಾವು ಓದ್ಕೊಂಡ್ವಿ. ಇವತ್ತಿನ ಅಂಶ ಬಂದು ಅರಸನಾದ ದಾವೀದನ ಒಡಂಬಡಿಕೆ ಪ್ರಯಾಣ ಅಂತ ಹೇಳ್ಬಿಟ್ಟು ಈ ವಚನದಲ್ಲಿ ದಾವೀದನು ಪರಿಪೂರ್ಣವಾಗಿ ರಾಜನಾಗಿ ಅಭಿಷೇಕಿಸಲ್ಪಡ್ತಾ ಇರೋದನ್ನ ನಾವು ನೋಡ್ತೀವಿ. ಯೆರೂಸಲೇಮಿಗೆ ಬಂದು ಫಸ್ಟ್ ಹೆಬ್ರೋನಲ್ಲಿ ಇರ್ತಾನೆ. ಹೆಬ್ರೋನಲ್ಲಿ ಇದ್ದುಕೊಂಡು ಒಂದು ಪ್ರಾಂತ್ಯವನ್ನು ಮಾತ್ರ ಅವನು ರಾಜನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆದರೆ ಈ ಭಾಗದಲ್ಲಿ ನಾವು ನೋಡುವಾಗ, ಈ ವಚನ ಭಾಗದಲ್ಲಿ ಜನರೆಲ್ಲರೂ ಯೆರೂಸಲೇಮಿನ ಜನರು ಹೋಗ್ಬಿಟ್ಟು ದಾವೀದನನ್ನ ವಾಪಸ್ ಕರ್ಕೊಂಡ್ಬಂದು ಯೆರೂಸಲೇಮಲ್ಲಿ ನಿಲ್ಲಿಸಿ, ಯೆರೂಸಲೇಮಲ್ಲಿ ಅವನನ್ನ ಮತ್ತೆ ಇಡೀ ಇಸ್ರಾಯೇಲ್ ದೇಶಕ್ಕೆ ರಾಜನಾಗಿ ಅಭಿಷೇಕ ಮಾಡ್ತಾರೆ, ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಇವತ್ತು ನಾವು ಧ್ಯಾನ ಮಾಡುವಂತ ವಿಷಯದಲ್ಲಿ ದಾವೀದನ ಏನೆಲ್ಲ ದೇವರಿಗೋಸ್ಕರ ಮಾಡ್ದ. ಅರಸನಾಗೋದಕ್ಕೆ ಮುಂಚೆ ಅವನು ಕುರುಬನಾಗಿದ್ದಾಗಲೇ ಅವನು ದೇವರಿಗೋಸ್ಕರ ಜೀವಿಸಿದ. ಕುರುಬನಾಗಿದ್ದಾಗಲೇ ಅವನು ಅನೇಕ ಕೀರ್ತನೆಗಳನ್ನ ಬರೆದ. ಕುರುಬನಾಗಿದ್ದಾಗಲೇ ಗೋಲಿಯಾತನನ್ನ ಜಯಿಸಿದ. ಕುರುಬನಾಗಿದ್ದಾಗಲೇ ದೇವರಿಗೆ ಅವನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದ. ಅಂತವನು ಈಗ ದಾವೀದನಾಗಿದ್ದಾನೆ. ಆ ದಾವೀದನ ರಾಜನಾಗಿ ಮಾರ್ಪಟ್ಟಿದ್ದಾನೆ. ಹಾಗಾಗಿ ದಾವೀದನ ಒಡಂಬಡಿಕೆ ಪ್ರಯಾಣ. ಒಡಂಬಡಿಕೆ ಅಂದ್ರೇನು? ದೇವರು ಮಾಡ್ಕೊಂಡಿರುವಂತ ಒಡಂಬಡಿಕೆ. ದೇವರು ದಾವೀದನ ಜೊತೆಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾನೆ. ಏನ ಒಡಂಬಡಿಕೆ? ಕುರಿ ಮೇಯಿಸ್ತಾ ಇದ್ದಂತ ಇವನನ್ನ ದೇವರು ಅರಸನಾಗಿ ನೇಮಿಸಿರೋದು. ಕೀರ್ತನೆಗಳಲ್ಲೇ 78, 71, 72, 73 ಆ ವಚನಗಳನ್ನ ನೋಡುವಾಗ ಕುರಿ ಮೇಯಿಸ್ತಾ ಇದ್ದಂತಹ ಆ ದಾವೀದನನ್ನ ದೇವರು ರಾಜನಾಗಿ ನಿಲ್ಲಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ದಾವೀದನ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಸೊ ಒಡಂಬಡಿಕೆಯ ಪ್ರಯಾಣದಲ್ಲಿ ಅವನು ಮಾಡುವಂಥ ಕಾರ್ಯಗಳನ್ನ ನೋಡೋದಕ್ಕೆ ಮುಂಚೆ ಪರಿಚಯದಲ್ಲಿ 3 ವಿಷಯಗಳನ್ನ ಧ್ಯಾನ ಮಾಡೋಣ. ಈ ಪರಿಚಯದಲ್ಲಿ ನಾವು ಪ್ರಪ್ರಥಮವಾಗಿ ಮಾಡಬೇಕಾಗಿರುವಂಥ ವಿಷಯಗಳು 3 ಇದೆ. ಮೊದಲನೇದಾಗಿಟ್ಟು ಸಂಪಾದನೆ. ಏನು? ಮೊದಲನೇದು ಸಂಪಾದನೆ, ಎರಡನೇದು ಬಂದ್ಬಿಟ್ಟು ಯೋಜನೆ, ಈ ಯೋಜನೆ ಬಂದ್ಬಿಟ್ಟು ಪ್ರಾರ್ಥನೆ. ಮೂರನೇದಾಗಿ ವಿನ್ಯಾಸ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಈ 3 ವಿಷಯಗಳನ್ನ ಪ್ರತಿಯೊಬ್ಬ
ವಿಶ್ವಾಸಿ ಕೂಡ ಅರ್ಥ ಮಾಡ್ಕೋಬೇಕು. ಸಂಪಾದನೆ ಅಂದರೆ ಏನನ್ನು ನಾವು ಸಂಪಾದನೆ ಮಾಡ್ಕೋಬೇಕು ದೇವರ ಮಕ್ಕಳಾಗಿ. ಈ ಲೋಕದಲ್ಲಿ ಸೈತಾನ ಹೇಳೋದೇನು ಅಂದರೆ ಈ ಲೋಕವನ್ನು ಸಂಪಾದಿಸ್ಕೋ ಅಂತ, ಹೆಸರು ಸಂಪಾದನೆ ಮಾಡ್ಕೋ ಅಂತ ಹೇಳ್ತಾನೆ, ಹಣ ಸಂಪಾದನೆ ಮಾಡುವಂತಾನೆ, ಒಂದು ಸ್ಥಾನವನ್ನು ಸಂಪಾದನೆ ಮಾಡುವಂತ ಹೇಳ್ತಾನೆ. ಈ ಲೋಕದ ಆಸೆಗಳಲ್ಲಿ ಜನರನ್ನ ಪ್ರೇರೇಪಿಸ್ತಾ ಇದ್ದಾನೆ. ಜನರು ಹಗಲು ರಾತ್ರಿ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನನ್ನ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ನಾವು ವಾಕ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಯಾರು ದಾರಿ ತಪ್ತಾರೆ ಗೊತ್ತಾ, ಯಾರು ದೇವರ ಒಂದು ಇಕ್ಕಟ್ಟಾದ ಮಾರ್ಗವನ್ನು ಬಿಟ್ಟು ಅಗಲವಾದ ಮಾರ್ಗಕ್ಕೆ ಹೋಗ್ತಾರೆ ಗೊತ್ತಾ, ವಾಕ್ಯದ ಒಂದು ಅರಿವಿಲ್ಲದೆ ಇರೋದು, ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು. ಇವಾಗ ಸಭೆಯಲ್ಲಿ ಬಂದು ದೇವರನ್ನ ಜೋರಾಗಿ ನಾವು ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ತುಂಬ ಸಲ ಉಪವಾಸಗಳನ್ನು ಮಾಡ್ತೀವಿ, ಅನೇಕ ಕಾರ್ಯಗಳನ್ನ ಸಭೆಯಲ್ಲಿ ಮಾಡ್ತಾ ಇರ್ತೀವಿ. ಆದರೆ ಹೇಳ್ತಿರೋದು ಈ ವಾಕ್ಯ ಅನ್ನೋದು ಬೇರಿರೋ ಥರ, ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಕ್ಯಗಳು ಬೇರಿರೋ ಥರ. ನಾವೆಷ್ಟು ಆಳವಾಗಿ ಬೇರು ಬಿಡ್ತೀವಿ ಅಷ್ಟು ಬಲವಾಗಿ ನಾವು ಮೇಲೆ ನಿಲ್ಲೋದಕ್ಕೆ ಆಗುತ್ತೆ. ಗಾಳಿ ಬಂದು ಬೇರಿಗೇನು ಸಮಸ್ಯೆ ಅಲ್ಲ, ಮಳೆ ಬಂದು ಬೇರಿಗೇನು ಸಮಸ್ಯೆ ಆಗಲ್ಲ. ಸಮಸ್ಯೆಯಲ್ಲಿ ಮೇಲೆ ಮರಕ್ಕೆ, ಕೊಂಬೆಗಳಿಗೆ ಸಮಸ್ಯೆ. ಹಾಗಾಗಿ ಮೇಲೆ ಆ ಮರ ಬಲವಾಗಿ ನಿಲ್ಲಬೇಕು ಅಂದರೆ, ಆ ಗಾಳಿಗೆ ಮಳೆಗೆ ತಡಿಬೇಕು ಅಂದರೆ ಬೇರು ಬಲವಾಗಿರಬೇಕು. ಆಮೇಲೆ ಇವತ್ತು ನೀನು ನಾನು ದೇವರ ಮಕ್ಕಳು ಒಂದು ಮರಕ್ಕೆ ಸಮಾನವಾಗಿ ನಾವು ನೋಡುವಾಗ ನಮ್ಮ ಒಂದು ಹೃದಯದಲ್ಲಿ ಕ್ರಿಸ್ತನ ವಾಕ್ಯದಲ್ಲಿ ಎಷ್ಟು ಆಳವಾಗಿ ಬೇರು ಬಿಟ್ಟಿದ್ದೇವೆ, ದೇವರ ವಿಷಯಗಳನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದು ಮುಖ್ಯವಾಗುತ್ತೆ. ಯೇಸುನ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ. ಅನೇಕರು ಎಲ್ಲ ದೇವರುಗಳಲ್ಲಿ ಒಂದು ದೇವರ ತರ ನೋಡ್ತಾರೆ, ಒಳ್ಳೆ ಗುರು ತರ ನೋಡ್ತಾರೆ, ಒಳ್ಳೆ ಪ್ರವಾದಿ ತರ ನೋಡ್ತಾರೆ, ಅದ್ಭುತ ಮಾಡೋ ದೇವರ ಅಂತ ನೋಡ್ತಾರೆ, ತುಂಬಾ ಒಳ್ಳೆ ಪ್ರೀತಿ ಮಾಡೋ ದೇವರ ಅಂತ ನೋಡ್ತಾರೆ. ಅದೆಲ್ಲ ನಿಜವಾದ್ರೂ ಕೂಡ ಅದೇ ನಿಜ ಅಲ್ಲ, ಅದೇ ಪರಿಪೂರ್ಣವಲ್ಲ. ಅದಕ್ಕೋಸ್ಕರ ನೀನು ಯಾವ ರೀತಿ ಯೇಸುವಿನ ಹೃದಯದಲ್ಲಿ ಇಟ್ಕೊಂಡಿದೀಯಾ? ಸರಿಯಾದ ವಾಕ್ಯ, ಕ್ರಿಸ್ತನ ಕುರಿತು ಸರಿಯಾದ ವಾಕ್ಯವನ್ನು ನೀನು ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು. ಯೇಸು ನಿನ್ನ ಸೃಷ್ಟಿಕರ್ತ, ಯೇಸು ನಿನ್ನ ಸೃಷ್ಟಿಕರ್ತ. ಮತ್ತೆ ನೀನು ನಾನು ಪಾಪಿಗಳಾಗಿರೋದ್ರಿಂದ ಯೇಸು ಈ ಲೋಕಕ್ಕೆ ಬಂದು ನಮ್ಮನ್ನ ರಕ್ಷಿಸಿದ್ದಾರೆ. ಈ ಲೋಕಕ್ಕೆ ಯೇಸು ಬಂದಿದ್ದು ಕೇವಲ ನನ್ನನ್ನ ರಕ್ಷಣೆ ಮಾಡೋದಕ್ಕೆ. ಈಗಲೂ ಯೇಸು ನಮ್ಮ ಜೊತೆ ಇದ್ದಾರೆ, ನಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದ್ರ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಲೋಕದಲ್ಲಿ ದೇವರು ಅಂತ ಹೇಳಿ ಒಬ್ಬರೇ ಇರೋದು, ದೇವರುಗಳು ಅಲ್ಲ. ಯೇಸು ಸ್ವಾಮಿಯ ಸರಿಸಮಾನವಾಗಿ ಬೇರೆ ಯಾವ ದೇವರು ಇಲ್ಲ. ಆಮೇಲೆ ಹಾಗಾಗಿ ದೇವರನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಸ್ಥಾನಗಳು ನೀವು ಜನರು ಕೊಡಿ, ಬೇರೆ ಯಾರಾದ್ರೂ ಕೊಡಿ, ಪರವಾಗಿಲ್ಲ. ದೇವರು ಅಂತ ಒಬ್ಬರೇ ಇರೋದು. ಆಮೇಲೆ ನಮಗೆ ತಂದೆ ಅಂತ ಜನ್ಮ ಕೊಟ್ಟಿರೋ ತಂದೆ ಹೇಗೆ ಒಬ್ಬರೇ ಇರ್ತಾನೋ ಹಾಗೆ. ಮತ್ತೆ ನಮ್ಮ ಜೊತೆ ಇರೋ ತುಂಬಾ ಜನ ಇರ್ಬೋದು, ಜನ ಅವ್ರನ್ನ ಯಾರು ಕೂಡ ನಾವು ತಂದೆ ಅಂತ ಕರೆಯೋಕ್ಕಾಗಲ್ಲ. ತಂದೆ ಒಬ್ಬನೇ ಇರ್ತಾನೆ. ನೋಡೋನ್ನೆಲ್ಲ ನಾವು ತಂದೆ ಅಂತ ಕರೆಯೋಕ್ಕಾಗಲ್ಲ. ಅಣ್ಣ ತಮ್ಮದ್ರು, ಅಕ್ಕ ತಂಗಿ ನಾವು ಯಾರನ್ನಾದ್ರೂ ಮಾಡ್ಕೋಬಹುದು. ನಮ್ಮ ಜೊತೆಲಿ ಹುಟ್ಟಿದವನ್ನೆಲ್ಲ ಬೇರೆ ಯಾರನ್ನಾದ್ರೂ ನಾವು ಅಕ್ಕ ತಂಗಿ, ಅಣ್ಣ ತಮ್ಮ ಅಂತ ಕರಿಬೋದು. ಆದರೆ ತಂದೆ ಅಂತ ನಾವು ಯಾರು ಕರೆಯೋಕ್ಕಾಗಲ್ಲ, ಒಬ್ಬನ್ನೇ ಕರೆಯೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಸೃಷ್ಟಿಕರ್ತರಾದ ದೇವರು ಯೇಸುವನ್ನ ಮಾತ್ರನೇ ನಾವು ಮೊದಲು ತಂದೆ ಅಂತ, ನಮ್ಮ ಸೃಷ್ಟಿಕರ್ತರಂತ ತಿಳ್ಕೋಬೇಕು. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳ ತಿಳ್ಕೋಬೇಕಾಗಿರೋದು ಯೋಜನೆ ಅಂದ್ರೆ ಏನು? ಒಂದು ಪ್ಲಾನ್. ನೀನು ಈ ಭೂಲೋಕದಲ್ಲಿರೋದಕ್ಕೆ ದೇವರ ಯೋಜನೆ ಇದೆ, ನಿನ್ನ ಯೋಜನೆ ಅಲ್ಲ. ನನ್ನ ಪ್ಲಾನ್ ಬಂದ್ಬಿಟ್ಟು ಈ ಲೋಕಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದಕ್ಕೆ ಈ ಲೋಕದಲ್ಲಿ ಕೂಡ ಜನರು ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಾವು ಬದುಕಬೇಕು, ಏನ್ ಸಂಪಾದನೆ ಮಾಡಬೇಕು, ಏನ್ ದುಡಿಬೇಕು, ಏನ್ ಮಾಡಬೇಕು ನಾವು ಅಂತ ಹೇಳಿ ಜನರು ಅವ್ರದೇ ಆದಂಥ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ದೇವರ ಯೋಜನೆ ಏನು. ನಾವು ಈ ಭೂಲೋಕದಲ್ಲಿ ಇದ್ದೀವಿ ಅಂದ್ರೆ ಕಾರಣ ಏನು, ಯಾಕೆ ನಾನು ಇಲ್ಲಿ ಇದ್ದೀನಿ? ನಾವು ದೇವರ ಜೊತೆ ಇರೋದಕ್ಕೆ ಸೃಷ್ಟಿಯಾಗಿರೋದು. ಒಂದ್ ವೇಳೆ ಆದಮ ಪಾಪ ಮಾಡಿಲ್ಲ ಅಂದ್ರೆ ಶಾಶ್ವತವಾಗಿ ನಾವು ದೇವರ ಜೊತೆ ಇರ್ಬೋದಾಗಿತ್ತು. ಈ ಕಳೆ ಕಡ್ಡಿ ಕಸ ಅಂತ ಯಾವುದು ಇರ್ತಿರ್ಲಿಲ್ಲ. ನಾವು ಯಾರು ಬೆವರು ಸುರಿಸಿ ದುಡಿಯೋ ಅವಶ್ಯಕತೆ ಇರಲಿಲ್ಲ. ಪರಲೋಕದಲ್ಲಿ ದೇವದೂತರು ಯಾವ ರೀತಿ ಇರ್ತಾರೋ ದೇವರ ಜೊತೆ ದೇವ್ರನ್ನ ಆರಾಧನೆ ಮಾಡಿಕೊಂಡು, ಭೂಲೋಕದಲ್ಲಿ ನಾವು ಕೂಡ ದೇವ್ರನ್ನ ಆರಾಧನೆ ಮಾಡ್ಕೊಂಡು ಅದೇ ರೀತಿ ಇರ್ತಾ ಇದ್ವಿ. ಆದರೆ ಪಾಪ ಅನ್ನೋದು ನಮ್ಮಲ್ಲಿ ಬಂದದ್ರಿಂದ, ಅವಿಧೇಯತೆ ಅನ್ನೋದು ನಮ್ಮಲ್ಲಿ ಬಂದದ್ರಿಂದಲೇ ನಾವು ದೇವರಿಂದ ದೂರವಾಗಿದ್ದೀವಿ. ಪಾಪಗಳು, ಸಮಸ್ಯೆಗಳು ಲೋಕದಲ್ಲಿ ತುಂಬಿವೆ. ನಮ್ಮನ್ನ ದೇವರು ಸೃಷ್ಟಿ ಮಾಡುವ ಉದ್ದೇಶವನ್ನು ನಾವು ಅರ್ಥ ಮಾಡ್ಬೇಕು. ಆಮೇಲೆ ಯಾವಾಗ ಅರ್ಥ ಆಗುತ್ತೆ?
ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ದೇವರ ಮಕ್ಕಳಾಗಿರುವಂಥ ನೀವೆಲ್ಲರೂ ಕೂಡ ನಿನ್ನ ನನ್ನ ಯೋಜನೆ ಅಲ್ಲ. ಅದಕ್ಕೇನೆ ಎಸ್ ಸ್ವಾಮಿ ಪ್ರಾರ್ಥನೆಯನ್ನು ಹೇಳ್ಕೊಡುವಾಗ ಶಿಷ್ಯ ಬಂದು ಕೇಳ್ತಾರಲ್ಲ, ದೇವರೇ ನಮಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಹೇಳ್ಕೊಡಿ ಅಂತ ಹೇಳಿದಾಗ ಎಸ್ ಸ್ವಾಮಿ ಹೇಳ್ಕೊಡುವಂಥ ಪ್ರಾರ್ಥನೆ ಏನಂತ? ಪರಲೋಕದ ಪ್ರಾರ್ಥನೆ. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮ ಪರಿಶುದ್ಧರಲ್ಲಿ ಎಣಿಸಬೇಡಿ, ನಿನ್ನ ರಾಜ್ಯದಲ್ಲಿ ನಿನ್ನ ಚಿತ್ತ, ಯಾರ ಚಿತ್ತ? ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನನ್ನಲ್ಲಿ ನೆರವೇರಲಿ ಅಂತ ಹೇಳ್ಬಿಟ್ಟು ನಾವು ಮಾಡೋದು. ನನ್ನ ಚಿತ್ತ ನೆರವೇರಲಿ ಅಂತ ಅಲ್ಲ, ನಮಗೆ ಯಾವ ಚಿತ್ತ ಇದೆ? ದೇವರ ಮಕ್ಕಳಾಗಿ ನಾವು ಹೇಳ್ತಾ ಇರೋದು ಯಾವ ರೀತಿ ಗೊತ್ತಾಗುತ್ತೆ? ವಾಕ್ಯವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರನೇ ಸರಿಯಾದ ಪ್ರಾರ್ಥನೆಯನ್ನ ಮಾಡ್ತೀವಿ. ನಾವು ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆಗಳು ಕೂಡ ತಪ್ಪಾಗಿರುತ್ತೆ. ಯೇಸುಸ್ವಾಮಿನೇ ಹೇಳ್ತಾ ಇದ್ದಾರೆ, ತಪ್ಪಾದ ಪ್ರಾರ್ಥನೆ ಮಾಡಬೇಡಿ, ಮೂರ್ಖರ ತರ ಮಾಡಬೇಡಿ, ಅವಿವೇಕಿಗಳ ಅಜ್ಞಾನಿಗಳ ಹಾಗೆ ಮಾಡಿದ್ದನ್ನೇ ಮಾಡ್ಕೊಂಡಿರಬೇಡಿ. ಪ್ರಾರ್ಥನೆಯನ್ನು ಯಾವ ರೀತಿ ಮಾಡ್ಬೇಕಂತ ದೇವರಿಗೆ ಎಲ್ಲ ಗೊತ್ತಿದೆ. ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿರೋದ್ರಿಂದ ನಮ್ಮ ಪ್ರಾರ್ಥನೆ ಚಿಕ್ಕದಾಗಿ ಇದ್ರೂ ಕೂಡ ಅದು ಅರ್ಥಗರ್ಭಿತವಾಗಿರ್ಬೇಕು ಅಂತ. ಅಲ್ಲೂಯ್ಯ. ನಮ್ಮ ಮಕ್ಕಳು ನಮ್ಮ ಜೊತೆ ಕೂತ್ಕೊಂಡು ಬೆಳಗಿನ ಸಂಜೆ ತನಕ ಉಪವಾಸ ಕೂತ್ಕೊಂಡು ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಹೇಗಿರ್ತೇಳಿ, ಮಮ್ಮಿ ಪಪ್ಪ ನಮಗಿಂತದ್ದು ಬೇಕು ಅಂತ ಹತ್ಕೊಂಡು ಓಡಾಡ್ಕೊಂಡು ಅವ್ರು ಹೇಳ್ತಾ ಇದ್ರೆ ಹೆಂಗಿರುತ್ತೆ ನಮ್ಗೆ? ಸ್ವಲ್ಪ ಒಂದೆರಡು ಸಲ ಅವ್ರು ದುಃಖ ಪಡ್ಕೊಂಡು ಕೇಳಿದ್ರೇನೆ ನಮ್ಮ ಮನಸ್ಸೇ ತಡೆಯಲ್ಲ ಅಲ್ವಾ? ಕೊಟ್ಟು ಬಿಡ್ತೀವಿ ಅವ್ರು ಕೇಳಿದ್ದನ್ನು. ದೇವ್ರಿಗೆ ಅಷ್ಟೊಂದು ಕಠಿಣ, ದೇವ್ರಿಗೆಲ್ಲ ಗೊತ್ತು. ನಾವು ದೇವರ ಯೋಜನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡ್ಬೇಕಾಗಿರೋದು ಅಲ್ಲೂಯ್ಯ. ನಿನಗಾಗಿ ನೀನು ಏನು ಕೇಳ್ಕೊಂಡಿಲ್ಲ ಅದು ಕೂಡ ಖಂಡಿತ ದೇವ್ರು ನಿನಗೆ ಬೇಕಾಗಿದ್ದು ಎಲ್ಲವನ್ನ ಕೊಡ್ತಾರೆ. ಅದು ನನ್ನ ನಂಬಿಕೆ. ಯಾವ ಮಕ್ಕಳು ಕೂಡ ಅಪ್ಪ ನನಗೆ ಆಸ್ತಿ ಮಾಡಿಕೊಡು, ನನಗೆ ಅಂತಸ್ ಮಾಡಿಕೊಡು, ನನಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡು ಅಂತ ಯಾರು ಕೇಳ್ಕೊಳ್ಳಲ್ಲ. ಅವೆಲ್ಲ ನನ್ನ ಮಕ್ಕಳನ್ನ ಮಾಡಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೆ ಗೊತ್ತೇ ಇದೆ. ಅದನ್ನೇ ಮಕ್ಕಳೇನು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವ್ರ ಮುಂದೆ ಭಿಕ್ಷೆಗೆ ಬೇಡ್ಕೊಳ್ತಾರೆ. ಅದು ತಂದೆ ತಾಯಿಯಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ಅವ್ರ ಭವಿಷ್ಯದ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡ್ತಾರೆ. ನಿನ್ನ ಬಗ್ಗೆ ನನ್ನ ಬಗ್ಗೆ ದೇವರು ಯೋಚನೆ ಮಾಡ್ತಾರೆ ಅಲ್ಲೂಯ್ಯ. ಹಾಗಾಗಿ ನಾವು ದೇವ್ರ ಚಿತ್ತ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಅದಾದ್ಮೇಲೆ ವಿನ್ಯಾಸ ಅಂದ್ರೆ ಏನು? ಡಿಸೈನ್ ಮಾಡಬೇಕು. ಏನ್ ಡಿಸೈನ್? ನಮ್ಮ ಜೀವಿತವನ್ನ ವಾಕ್ಯಾನುಸಾರ ದೇವರ ಯೋಜನೆ ಪ್ರಕಾರ ಡಿಸೈನ್ ಮಾಡಬೇಕು. ಅಲ್ಲೂಯ್ಯ. ಅರ್ಥ ಆಯ್ತು ಹೇಳ್ತಾರೆ. ವಾಕ್ಯವನ್ನು ಅರ್ಥ ಮಾಡ್ಕೊಂಡ್ರೆ ಸರಿಯಾದ ಪ್ರಾರ್ಥನೆ, ಸರಿಯಾದ ಪ್ರಾರ್ಥನೆ ಮಾಡ್ಕೊಂಡ್ರೆ ಈ ಸುವಾರ್ಥ ಸೇವೆಯಲ್ಲಿ ನಮ್ಮನ್ನು ನಾವು ಡಿಸೈನ್ ಮಾಡ್ಕೋದು, ವಿನ್ಯಾಸ ಮಾಡ್ಕೋದು. ಇಲ್ಲಿರುವಂತ ನೀವೆಲ್ಲರೂ ಕೂಡ ಸುವಾರ್ಥಿಕರು ಅಲ್ಲೂಯ್ಯ. ಯಾರು ನೀವೆಲ್ಲ ಸುವಾರ್ಥಿಕರು. ಸುವಾರ್ಥ ಸೇವೆಗೋಸ್ಕರನೇ ಇರುವವರು. ಸುವಾರ್ಥ ಸಾರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ವಲ್ಪ ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ನೋಡುವಾಗ ಇವತ್ತಂದ್ರೆ ಇವತ್ತೇ, ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೇವೆ ಯೂಟ್ಯೂಬಲ್ಲಿ. ಒಂದು ಕ್ರಿಶ್ಚಿಯನ್ ಹಾಡು, ತಮಿಳು ಹಾಡು. ಅದಕ್ಕೆ ಈ ಹಠತ್ತಾಗಿ ಜನ ಸಾಯ್ತಿರೋದ್ರ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ಆ ಹಾಡಲ್ಲಿ ಜೋಡಿಸಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗೋದೇ ಎಲ್ಲವೂ ಕೂಡ. ಒಬ್ಬ ಜಿಮ್ಮಲ್ಲಿ ಇರ್ತಾನೆ, ಜಿಮ್ ಮಾಡ್ತಾ ಇರ್ತಾನೆ, ತಕ್ಷಣ ಅಲ್ಲೇ ಬಿದ್ದು ಅಲ್ಲೇ ಸಾಯ್ತಾನೆ. ಒಬ್ಬ ಊಟ ಮಾಡ್ತಿರ್ತಾನೆ, ಅಲ್ಲೇ ಬಿದ್ದು ಸಾಯ್ತಾನೆ. ಒಬ್ಬ ಕಾರಲ್ಲಿ ಕೂತಿರ್ತಾನೆ, ಅಲ್ಲೇ ಸಾಯ್ತಾನೆ. ಒಬ್ಬ ಖುಷಿಯಾಗಿ ಕೇಕ್ ಕಟ್ ಮಾಡ್ತಿರ್ತಾನೆ, ಅಲ್ಲೇ ಬಿದ್ದು ಸಾಯ್ತಾನೆ. ಒಬ್ಬ ಮದುವೆ ಆಗ್ತಿರೋವನು ರಿಂಗ್ ತೋರಿಸೋ ಸಮಯದಲ್ಲಿ ಅವ್ನು ಹಾರ್ಟ್ ಅಟ್ಯಾಕ್ ಆಗಿ ಅವನು ಅಲ್ಲೇ ಸಾಯ್ತಾನೆ. ಸೊ ಈ ರೀತಿಯಾಗಿ ಬರೀ ಸಾವುಗಳ ಬಗ್ಗೆ ಅದೊಂದು ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಜೀವನ ಅನ್ನೋದು ಶಾಶ್ವತ ಅಲ್ಲ, ಈಗಲೇ ನೀವು ಯೇಸುವನ್ನು ತಿಳ್ಕೊ ಅಂತ ಹೇಳಿ ಆ ಹಾಡಿನ ಅರ್ಥವನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ನಮಗೆ ಗ್ಯಾರಂಟಿ ಇಲ್ದಿರೋದೇನು ಗೊತ್ತಾ? ನಮ್ಮ ಒಂದು ಆಯಸ್ಸು. ಎಷ್ಟು ದಿನ ನಾವು ಬದುಕಿರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತು ಅಂದ್ಕೊಳ್ತೀವಿ, ಕನಿಷ್ಠ ನಮ್ಮ ಜೀವಿತದಲ್ಲಿ ಇವತ್ತೇನಾಗುತ್ತೆ ಅಂತ ಗೊತ್ತಿಲ್ಲ ಸಂಜೆಯೊಳಗೆ. ಆ ಥರ ಇರುವಾಗ ನಾವು ನಮ್ಮ ಜೀವಿತವನ್ನು ದೇವರಿಗಾಗಿ ಜೀವಿಸಬೇಕು, ದೇವರ ಸೇವೆಗಾಗಿ ಜೀವಿಸಬೇಕು. ನಮಗೆ ಗೊತ್ತಿರುವಂಥ ಈ ಸುವಾರ್ತೆ, ಹೆಣ್ಮಕ್ಳು ತುಂಬ ಚೆನ್ನಾಗಿ ಸೇವೆ ಮಾಡ್ಬೋದು, ಸುವಾರ್ತೆ ಸಾರ್ಬೋದು. ಯಾಕಂದರೆ ಹೆಚ್ಚಾಗಿ ಮಾತಾಡೋದು ಹೆಣ್ಮಕ್ಳೇ ಅಲ್ವಾ? ಹೌದಾ ಅಲ್ಲ? ಅದು ಬೇಜಾರು ಮಾಡ್ಕೋಬೇಡಿ, ಗೊತ್ತಿರೋ ವಿಷಯನೇ. ಅಕ್ಕಪಕ್ಕದ ವಿಷಯಗಳೆಲ್ಲ ಮಾತಾಡ್ತಿರ್ತಾರೆ. ಬೇರೆಯವ್ರ ಬಗ್ಗೆ ಸ್ವಲ್ಪ ಗೊತ್ತಾದ್ರೆ ಸಾಕು, ಅದನ್ನ ಇನ್ನೂ 4 ಜನ ಕಲ್ತ್ಕೊತಾರೆ. ಗೊತ್ತಾ, ಹೀಗೆ ಆಯ್ತಂತೆ ಮನೆಯಲ್ಲಿ, ಅವ್ರ ಮನೇಲಿ ಹಿಂಗೆ ಆಯ್ತಂತೆ ಅಂದ್ಬಿಟ್ಟು ಬೇರೊಬ್ಬರ ಬಗ್ಗೆ ಎಲ್ಲ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ತಿರ್ತೀವಿ. ಅದು ಎಲ್ಲ ಅದು ಹೆಂಗಸರ ಒಂದು ಸ್ವಭಾವ. ಆ ಥರ ಒಂದು ಶೇರ್ ಮಾಡ್ಕೊಳ್ಳುವಂಥ ಆಸಕ್ತಿ ಇರೋದ್ರಿಂದ ನಾವು ಸುವಾರ್ತೆ ಸಾರೋದು ತುಂಬ ಸುಲಭವಾಗುತ್ತೆ. ಅದಲ್ಲೂಯ್ಯ. ಯೇಸು ಬಗ್ಗೆ ಹೇಳಿ ಅದಕ್ಕೆ ಈಗ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ್ ಏನ್ ಮಾಡೋದು ಗೊತ್ತಾ, ಯೇಸುವಿನ ಬಗ್ಗೆ ಬೈಬಲಲ್ಲಿ ಏನಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಕ್ರಿಸ್ತನ ಬಗ್ಗೆ ಮಾತಾಡಿದ್ರೆ ಎಷ್ಟು ಆಶೀರ್ವಾದಕರವಾಗಿರ್ತದೆ
ಅಲ್ಲೂಯ್ಯ. ಸೊ ಹಾಗಾಗಿ ದೇವರ ವಾಕ್ಯವನ್ನು ಸಂಪಾದನೆ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಪ್ರಾರ್ಥನೆ ಮೂಲಕ ಯೋಚನೆ ಮಾಡ್ತಾ ನಮ್ಮ ಜೀವಿತವನ್ನ ಸೇವೆಗೋಸ್ಕರ ಡಿಸೈನ್ ಮಾಡ್ಕೋಬೇಕು, ವಿನ್ಯಾಸ ಮಾಡ್ಕೋಬೇಕು. ಆಗ ನಮ್ಮ ಒಂದು ಜೀವಿತಕ್ಕೆ ಒಂದು ನಿಜವಾದ ಅರ್ಥ ಇರುತ್ತೆ. ಇದೇ ರೀತಿ ದಾವೀದನು ಮಾಡಿದ್ರು. ದಾವೀದನು ತನ್ನ ಒಡಂಬಡಿಕೆಯ ಪ್ರಯಾಣವನ್ನ, ತನ್ನ ಸೇವೆಯ ಜೀವಿತವನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅವನು ದೇವರ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡ. ಅವನಿಗಿನ್ನೂ 7 ಜನ ಅಣ್ಣಂದ್ರು ಇದ್ರು, ಆದರೂ ಕೂಡ ಸರಿಯಾಗಿ ವಾಕ್ಯವನ್ನು ಅರ್ಥ ಮಾಡ್ಕೊಂಡವನು ದಾವೀದನೇ. ಅವ್ರ ಕುಟುಂಬದಲ್ಲಿ ಸರಿಯಾಗಿ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಂಡವನು ದಾವೀದನೇ. ಸರಿಯಾಗಿ ಸೇವೆಗೋಸ್ಕರ ಅವನ ಜೀವಿತವನ್ನ ಮುಡುಪಾಗಿಟ್ಟಿದ್ದು ದಾವೀದನೇ. ಹಲ್ಲೆಲೂಯಾ. ಮುಖ್ಯ ಸಂದೇಶದಲ್ಲಿ ಕೆಲವು ವಿಷಯಗಳನ್ನ ಈ ದಾವೀದನ ಜೀವಿತದಲ್ಲಿ ದಾವೀದನ ಮಾಡಿರುವಂತ ಸಾಧನೆಗಳನ್ನ ನೋಡೋಣ. ಅನೇಕ ವಿಷಯಗಳಿದೆ. ದಾವೀದನ ಬಗ್ಗೆ ನಾವು ನೋಡಿದ್ರೆ ಒಂದು ಪುಸ್ತಕನೇ ಬರೆಯಲ್ಪಟ್ಟಿದೆ. 2 ಸಾಮುವೇಲ ಪೂರ್ತಿ ದಾವೀದನ ಬಗ್ಗೆನೇ ಇರೋದು. ಆದರೆ ಅವೆಲ್ಲ ವಿಷಯಗಳನ್ನು ನಾವು ನೋಡೋದಕ್ಕಾಗೋದಿಲ್ಲ. ಅತಿ ಪ್ರಾಮುಖ್ಯವಾಗಿ ಮುಖ್ಯವಾದ ವಿಷಯಗಳು ನಮ್ಮ ಜೀವನದಲ್ಲಿ ನಡೆದಿರುವಂಥದ್ದನ್ನು ನೋಡ್ತಾ ನಾವು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ವಾಕ್ಯವನ್ನು ಕೇಳ್ತಾನೆ ಪ್ರಾರ್ಥನೆಯಲ್ಲಿ ತೀರ್ಮಾನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇವನು ಮಾಡಿದ್ದು ಏನು ಅಂತ ಹೇಳಿದ್ರೆ ಮಂಜೂಷ ಪೆಟ್ಟಿಗೆನ ತಂದ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆಯನ್ನ ತೆಗೆದುಕೊಂಡು ಬರ್ತಾನೆ. ಅದನ್ನ ನಾವು 2 ಸಾಮುವೇಲ 6:1-15 ನೋಡಬಹುದು. ಮಂಜೂಷ ಪೆಟ್ಟಿಗೆ ಎಲ್ಲಿರುತ್ತೆ? ಅನ್ಯರ ಹತ್ರ ಇರುತ್ತೆ, ಫಿಲಿಸ್ಟಿಯರ ಹತ್ರ ಇರುತ್ತೆ. ಅದನ್ನ ಅವರು ಕಟ್ಕೊಂಡು ಹೋಗಿರ್ತಾರೆ. ದೇವರ ಒಂದು ವಾಕ್ಯ, ದೇವರ ಒಂದು ಒಡಂಬಡಿಕೆಯ ಒಂದು ಪೆಟ್ಟಿಗೆ ಅದು. ದೇವರು ಕೊಟ್ಟಿರೋದು ಇದು ಶಾಶ್ವತವಾದ ನನ್ನ ಒಡಂಬಡಿಕೆ ಅಂತ ಹೇಳ್ಬಿಟ್ಟು. ಈಗ ದೇವ್ರು ಯಾವ್ದನ್ನ ಹಿಡ್ಕೋಬೇಕು, ಯಾವ್ದನ್ನ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ವಾಕ್ಯವನ್ನ ಬಿಟ್ಟು, ಆ ಒಡಂಬಡಿಕೆಯನ್ನ ಬಿಟ್ಟು ಇವ್ರು ಜೀವನ ಮಾಡ್ತಾ ಇದ್ದಾರೆ. ದೇವರ ಮಂಜೂಷ ಪೆಟ್ಟಿಗೆ ಯಾರ ಮನೆಯಲ್ಲಿ ಇದೆಯೋ ಅವರನ್ನ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದ್ರೆ ಆ ಮಂಜೂಷದ ಪೆಟ್ಟಿಗೆ ಮೇಲೆ ಅವ್ರಿಗೆ ಆಸೆನೂ ಇಲ್ಲ ಇಸ್ರಾಯೇಲರಿಗೆ. ಅದು ಹೋಗಿದೆಯಲ್ವಾ ಅನ್ನೋ ಒಂದು ದುಃಖನೂ ಇಲ್ಲ. ಇವ್ರ ಪಾಡಿಗೆ ಇವ್ರ ಜೀವಿತಗಳಲ್ಲಿ ಇವರು ಬ್ಯುಸಿ ಆಗಿದ್ದಾರೆ. ಆದ್ರೆ ಅವ್ರು ಏನು ಮಾಡಿದ್ರು ಕೂಡ ಬರೀ ಸೋಲುಗಳು, ಬರೀ ಶಾಪಗಳು ಅವ್ರ ಜೀವನದಲ್ಲಿ ಎದುರಾಗ್ತಾ ಇದೆ. ಕಾರಣ ಏನಂತಾನೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ವಾಕ್ಯ ಸರಿಯಾಗಿ ಗೊತ್ತಿಲ್ಲ, ದೇವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ದೇವರ ಆಶೀರ್ವಾದ ಮಾಡೋದೇ ಆ ದೇವರ ಮಂಜೂಷದ ಪೆಟ್ಟಿಗೆಯ ಕಾರಣದಿಂದಾಗಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾವಾಗ ದಾವೀದನು ಅರಸರಾದ ಅವನು ಮಾಡಿದಂತ ಮೊದಲ ಕಾರ್ಯ ಏನು ಅಂದ್ರೆ ದೇವರ ಮಂಜೂಷ ಪೆಟ್ಟಿಗೆ ಅಂತಾನೆ. ಅವನು ಎಷ್ಟು ದುಃಖ ಪಡ್ತಾನೆ ಅಂದ್ರೆ, ಅರೆ ನಾನು ಇಷ್ಟು ದೊಡ್ಡ ದೇವರ ಇಷ್ಟು ದೊಡ್ಡ ಅರಮನೆಯಲ್ಲಿ ಇದ್ದೀನಿ, ಆದ್ರೆ ದೇವರ ಆಲಯ ಬಂದು ಆ ಚಿಕ್ಕ ಗುಡಿಸಲಿದೆಯಲ್ವಾ, ದೇವರಿಗೋಸ್ಕರ ನಾನೊಂದು ದೊಡ್ಡ ಆಲಯ ಕಟ್ಟಬೇಕು ಅನ್ನುವಂಥ ಒಂದು ಹೃದಯ ಅವನಿಗೆ ಇತ್ತು. ಅಷ್ಟು ಮಟ್ಟಿಗೆ ಅವನು ದೇವರನ್ನ ಪ್ರೀತಿಸ್ತಿದ್ದ, ದೇವರ ಮಂಜೂಷ ಪೆಟ್ಟಿಗೆಯನ್ನ ಪ್ರೀತಿಸ್ತಾ ಇದ್ದ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಾಗ ದಾವೀದನು ಇಸ್ರಾಯೇಲರ ಪ್ರಾಂತ್ಯಗಳನ್ನ ವಿಸ್ತರಿಸ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. 2 ಸಾಮುವೇಲದಲ್ಲಿ 8:1-18 ಒಂದು ವೇಳೆ ಈ ವಚನಗಳನ್ನೆಲ್ಲ ನೀವು ಮನೆಗೆ ಹೋಗಿ ಧ್ಯಾನ ಮಾಡಿದ್ರೆ ಅವನು ಮಾಡಿರುವಂಥ ಸಾಧನೆಗಳು ಏನು ಅನ್ನೋದನ್ನು ನಾವು ನೋಡ್ಬೋದು. ಆಗ ಇಸ್ರಾಯೇಲರು, ಫಿಲಿಸ್ಟಿಯರು ಬಂದ್ಬಿಟ್ಟು ಇಸ್ರಾಯೇಲ್ ದೇಶವನ್ನ ಆಕ್ರಮಣ ಮಾಡ್ಕೊಂಡಿರ್ತಾರೆ. ಆ ಪ್ರಾಂತ್ಯಗಳನ್ನು ನಾವು ಸ್ವಾಧೀನ ಮಾಡ್ಕೊಂಡಿರ್ತಾರೆ. ಆದರೆ ದಾವೀದನಿಗೆ ಚೆನ್ನಾಗಿ ಗೊತ್ತು, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ಎಲ್ಲಿಯವರೆಗೆ ನಾನು ನಿಮಗೆ ನಿಮ್ಮ ಸಂಪಾದನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವರು ವಾಗ್ದಾನ ಮಾಡಿದ್ರಲ್ಲ, ಅದು ಅವನು ತಿಳಿದಾಗ ಏನ್ ಮಾಡ್ತಾನೆ, ಆ ಪ್ರಾಂತ್ಯಗಳನ್ನೆಲ್ಲ ಬಿಡಿಸ್ಕೊಂಡು ಇದು ದೇವರ ಒಂದು ರಾಜ್ಯ, ಇದು ದೇವರ ಒಂದು ದೇಶ, ದೇವರು ನಮಗೆ ಕೊಟ್ಟಂತಹ ದೇವರ ಒಂದು ಒಡಂಬಡಿಕೆ, ಒಂದು ವಾಗ್ದಾನದ ಭೂಮಿ ಅಂತ ಹೇಳ್ಬಿಟ್ಟು ದೇವರು ಹೇಳಿದ ಒಂದು ವಾಗ್ದಾನವನ್ನು ನೆರವೇರಿಸಿದ. ಆಮೇಲೆ ಹಲ್ಲೆಲೂಯಾ. ಇದ್ರ ಬಗ್ಗೆ ಸೌಲನಿಗೆ ಯಾವ ಕಾಳಜಿನೂ ಇರಲಿಲ್ಲ. ಅವನಿಗೆ ಯಾವಾಗಲೂ ಅವನ ಬಗ್ಗೆ, ಅವನ ದೇಶ,
ಧರ್ಮವನ್ನು ನೆರವೇರಿಸಬೇಕು ಅನ್ನುವಂಥ ದಾಹ ಅವನಿಗೆ ಇರಲಿಲ್ಲ. ಆದರೆ ದಾವೀದನಲ್ಲಿ ಯಾವಾಗಲೂ ಕೂಡ ದೇವರ ಒಂದು ಯೋಜನೆ ಇತ್ತು ಎಂಬುದಾಗಿ ನೋಡ್ತೇವೆ. ಮೂರನೇದಾಗಿ ಈ ಮೆಫಿಬೋಶೆತ್ ಎಂಬುದಾಗಿದ್ದಾರೆ. ಯಾರು? ಮೆಫಿಬೋಶೆತ್ ಅಂತ ಹೇಳಿ 2 ಸಮುವೇಲ 9:1-13. ಇವನ್ಯಾರು ಅಂತ ಹೇಳಿದ್ರೆ ಯೋನಾಥನನ ಮಗ. ಕಳೆದ 2 ವಾರದಿಂದಲೂ ನಾವು ನೋಡ್ತಾ ಇದ್ವಿ ಯೋನಾಥನನ ಮಗ. ಯೋನಾಥನ್ ಯಾರು? ಸೌಲನ ಮಗ. ಈ ಸೌಲನ ಮಗನಾಗಿದ್ರು ಕೂಡ ಯೋನಾಥನನು ಸೌಲನ ಜೊತೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಅವರ ಅಪ್ಪನಿಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಅವನು ದಾವೀದನ ಜೊತೆಯಲ್ಲಿದ್ದ. ದಾವೀದನಿಗೆ ಸಹಾಯ ಮಾಡೋ ಕಾರಣ ದಾವೀದನೇ ಸರಿಯಾಗಿ ದೇವರ ವಾಕ್ಯವನ್ನು ಹಿಡ್ಕೊಂಡಿರೋದು, ದಾವೀದನೇ ಸರಿಯಾಗಿ ದೇವರ ಮಾರ್ಗದಲ್ಲಿ ಹೋಗ್ತಿರೋದು. ನಮ್ಮಪ್ಪ ದಾರಿ ತಪ್ತಾ ಇದ್ದಾನೆ, ನಮ್ಮಪ್ಪ ದೇವರಿಂದ ದೂರ ಹೋಗ್ತಾ ಇದ್ದಾನೆ, ಆದರೆ ನಾನು ನಮ್ಮಪ್ಪ ಆಗಿದ್ರು ಕೂಡ ನಮ್ಮಪ್ಪನೆಲ್ಲ ನಾನು ಹಿಂಬಾಲಿಸಬೇಕಾಗೋದು ದೇವರ ವಾಕ್ಯವನ್ನ, ದೇವರನ್ನ ಸರಿಯಾಗಿ ಇಟ್ಕೊಂಡಿರುವ ಸೇವಕನ ಹಿಂದೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಯೋನಾಥನ ತೀರ್ಮಾನ ಮಾಡ್ಕೊಳ್ತಾನೆ. ಅದಕ್ಕೆ ಯೋನಾಥನ ಕೂಡ ಒಡಂಬಡಿಕೆ ಮಾಡ್ಕೊಂಡಿರ್ತಾನೆ. ದೇವರು ಖಂಡಿತವಾಗಲೂ ಕೂಡ ಈ ಇಸ್ರಾಯೇಲ್ ರಾಜ್ಯವನ್ನು ನಿನ್ನ ಕೈಲಿ ಕೊಡ್ತಾನೆ. ಕೊಡುವಾಗ ನೀನು ನನ್ನ ಸಂತತಿಯನ್ನ ಕರುಣಿಸಬೇಕು, ನನ್ನ ಮಕ್ಕಳನ್ನ ನೀನು ಕರುಣಿಸಬೇಕು, ದಯ ತೋರಿಸ್ಬೇಕು ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಂಡಿರ್ತಾನೆ. ಅದನ್ನ ದಾವೀದನ ಯಾವತ್ತೂ ಮರೆಯಲ್ಲ. ಯೋನಾಥನನ ಸಹಾಯವನ್ನು ಅವನು ಯಾವತ್ತೂ ಮರೆಯೋದಿಲ್ಲ. ಹಾಗಾಗಿ ಸೌಲನ ಕುಟುಂಬ ಎಲ್ಲ ನಾಶವಾಗಿದೆ ಅಂತ ಗೊತ್ತಾದ್ಮೇಲೆ 2001ನೇ ಅಧ್ಯಾಯದಲ್ಲಿ ನೋಡುವಾಗ ಬಂದು ಈ ತರ ಸೌಲನ ಮಕ್ಕಳೆಲ್ಲರೂ ಸತ್ತಿದ್ದಾರೆ ಅಂತ ಹೇಳಿ ಆ ಸುದ್ದಿಯನ್ನು ಕೇಳುವಾಗ ತುಂಬಾ ದುಃಖ ಪಡ್ತಾರೆ. ದಾವೀದನು ತುಂಬಾ ಅಳ್ತಾರೆ. ಸರಿ, ಈಗ ಅವನ ಕುಟುಂಬದಲ್ಲಿ ಯಾರಾದ್ರೂ ಉಳ್ಕೊಂಡಿದಾರ ಹುಡುಕ್ ನೋಡಿ ಅಂತ ಹೇಳಿದ್ರೆ ಕೊನೆಯದಾಗಿ ಒಬ್ಬನು ಆ ಯೋನಾಥನ ಮಗ ಉಳ್ಕೊಂಡಿರ್ತಾನೆ. ಅವನು 2 ಕಾಲು ಕೂಡ ಕುಂಟ. ಅವರ ಅಜ್ಜಿಯರು ಅಲ್ಲಿಂದ ಅವನನ್ನ ಆ ಯುದ್ಧದಿಂದ ತಪ್ಪಿಸ್ಕೊಂಡು ಅವನನ್ನ ಎತ್ಕೊಂಡು ಅವನ ಕಾಪಾಡಕ್ಕಂತ ಹೋಗ್ತಿರ್ಬೇಕಾದ್ರೆ ಕೆಳಗೆ ಬಿದ್ದು 2 ಕಾಲು ಕೂಡ ಮುರಿದೋಗಿರುತ್ತೆ. ಅವನಿಗೆ ಕುಂಟನಾಗಿರ್ತಾನೆ. ಆದರೆ ದಾವೀದನು ಎಷ್ಟು ಒಂದು ಶ್ರೇಷ್ಠ ಸ್ಥಾನ ಕೊಡ್ತಾನೆ ಮೆಫಿಬೋಶೆತನಿಗೆ ಅಂದ್ರೆ, ಮೆಫಿಬೋಶೆತ್ ಅನ್ನುವಂಥ ಆ ಹುಡುಗ ಸಾಯೋ ತನಕ ಕೂಡ ದಾವೀದನ ಜೊತೆಯಲ್ಲಿ ಊಟ ಮಾಡ್ತಾನೆ. ರಾಜನ ಒಂದು ಜೊತೆಲಿ ಕೂತು ಊಟ ಮಾಡುವಂಥ ಭಾಗ್ಯವನ್ನ ಅವನಿಗೆ ಕೊಡ್ತಾನೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಯಾರಾದರೂ ಒಳ್ಳೇದು ಮಾಡಿದ್ದಾರೆ ಅಂದ್ರೆ ಅದರಲ್ಲೂ ಕೂಡ ಸೇವೆಯಲ್ಲಿ ದೇವರಲ್ಲಿ ನಾವು ಬಲವಾಗಿ ನಿಲ್ಲೋದಕ್ಕೆ ಯಾರಾದರೂ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ ಅಂದ್ರೆ ಸಾಯೋ ತನಕ ಅವ್ರನ್ನ ಮರಿಬಾರ್ದು ಅಂತ ಅರ್ಥ. ನೀನಿವತ್ತು ಈ ಸ್ಥಾನದಲ್ಲಿ ಇರೋದಕ್ಕೆ, ನೀನಿವತ್ತು ರಕ್ಷಣೆಯಲ್ಲಿ ಇರೋದಕ್ಕೆ, ನೀನಿವತ್ತು ದೇವರ ಮಗನಾಗಿ ಮಗಳಾಗಿರೋದಕ್ಕೆ ಎಷ್ಟೆಲ್ಲ ಜನರ ಕಾರಣಗಳಾಗಿರ್ಬೋದು. ಏನು ನೀನೇ ದೇವರನ್ನ ತಿಳ್ಕೊಂಡು ಯೇಸುಸ್ವಾಮಿ ವಾಕ್ಯ ಕೇಳಿದ ತಕ್ಷಣ ಅವತ್ತಿಂದ ನೀನು ದೇವರಲ್ಲಿ ಬಲವಾಗಿ ನಿಂತುಬಿಟ್ಟಿದ್ಯಾ? ಇಲ್ವಲ್ಲ. ಎಷ್ಟು ಸಲ ಬಿದ್ದಿರ್ತೀಯ, ಎಷ್ಟು ಸಲ ಎದ್ದಿರ್ತೀಯ. ನಿನ್ನ ನೆಪ್ಸಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿರ್ಬೋದು. ದೇವರಲ್ಲಿ ನೀನು ನಿಲ್ಲಬೇಕು, ದೇವರ ಮಗನಾಗಿ ಇರಬೇಕು ಅಂತ ಎಷ್ಟು ಜನ ನಿನ್ನನ್ನು ಪ್ರೋತ್ಸಾಹ ಮಾಡಿರ್ಬೋದು. ಇವತ್ತು ಅವನ್ನ ನೆನೆಸ್ಕೊಳ್ತಿದ್ದೀಯ ನೀನು. ಇವತ್ತು ನೀನು ಏನಾಗಿದೆಯೋ ಅದಕ್ಕೆ ಕಾರಣ ಅನೇಕ ಸೇವಕರು, ಅನೇಕ ವಿಶ್ವಾಸಿಗಳು ಇರ್ತಾರೆ, ಅವರ ಪ್ರಾರ್ಥನೆಗಳಿರುತ್ತೆ. ಅಲ್ಲೂಯ ಕನಿಷ್ಠ ಅವ್ರನ್ನ ಎದುರ್ಕೊಳ್ಳುವಾಗ ಅಥವಾ ಫೋನ್ ಮಾಡಿ ಅವರಿಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಹೇಳ್ತೀಯ. ಬೇರೆ ಎಲ್ಲ ಸಹಾಯಗಳಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. ಬೇರೆ ಎಲ್ಲ ಒಂದು ಸಣ್ಣ ಪುಟ್ಟ ಸಹಾಯಕ್ಕೂ ಕೂಡ ನಾವು ಪದೇ ಪದೇ ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. ಪದೇ ಓ ಬ್ರದರ್ ಸಿಸ್ಟರ್ ಅವತ್ತು ನೀವು ಈ ಥರ ಹೆಲ್ಪ್ ಮಾಡ್ತೀನಿ ಅಂತ ಬಿಟ್ಟು ಎಷ್ಟು ಸಲ ಸಿಕ್ಕಾಗೆಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ. ಆದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದೇನು, ದೇವರಲ್ಲಿ ಸಹಾಯ ಮಾಡಿದ್ದಕ್ಕೆ ಅವನು ಮರೆಯದೆ ಅವನ ಮಗನನ್ನ ನೋಡ್ಕೊಳ್ತಿರೋದನ್ನ ನಾವು ನೋಡ್ತೀವಿ. 4ನೇದಾಗಿ ನಾವು ನೋಡುವಾಗ ಒಂದು ಸಮಯ ಬರುತ್ತೆ, ದಾವೀದನು ತಪ್ಪು ಮಾಡ್ತಾನೆ. ಏನು 2 ಸಮುವೇಲ 11ನೇ ವಚನದಿಂದ 12ನೇ ಅಧ್ಯಾಯ 14 ತನಕ ನಾವು ನೋಡುವಾಗ ದಾವೀದನು ಒಂದು ತಪ್ಪು ಮಾಡ್ತಾನೆ. ಅದೆಲ್ಲರಿಗೂ ಗೊತ್ತು. ಏನಾ ತಪ್ಪು? ಒಂದು ಉರಿಯ ಅಂತ ಹೇಳಿ ಒಬ್ಬ ವ್ಯಕ್ತಿ, ಆ ಉರಿಯನ್ನು ಬಂದ್ಬಿಟ್ಟು ಅನ್ಯ ಮತಸ್ಥನು,
ಆದರೆ ದಾವಿದನ ಜೊತೆ ಯಾವಾಗಲೂ ಇರ್ತಾನೆ, ದಾವಿದನಿಗೆ ಸಹಾಯಕನಾಗಿರ್ತಾನೆ. ಅವನಿಗೆ ಬೆನ್ಸಿ ಏನಿದ್ರು ಉರಿಯನ ಹೆಂಡತಿ ಆ ಒಂದು ಏನಿದೆ ಅದು 11ನೇ ಅಧ್ಯಾಯದಲ್ಲಿ ಬೆತ್ಸೆಬೆ. ಸೊ ಈ ಬೆತ್ಸೆಬೆಗಳು ಸ್ನಾನ ಮಾಡ್ತಿರುವಂಥದ್ದನ್ನು ಕಂಡಂಥ ದಾವಿದನು ಅವಳ ಜೊತೆಯಲ್ಲಿ ತಪ್ಪು ಮಾಡ್ತಾನೆ. ಇಲ್ಲಿ ರಾಜನಾಗಿದ್ದು ದಾವಿದನು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಯುದ್ಧ ಮಾಡಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಅವನು ಯುದ್ಧ ಮಾಡಕ್ಕೆ ಹೋಗೋದು ಬಿಟ್ಟು ಏನು ಮಾಡ್ತಿದ್ದಾನೆ? ಅವನ ಒಂದು ಅರಮನೆ ಮೇಲೆ ಓಡಾಡ್ತಾ ಇದ್ದಾನೆ. ಯಾವಾಗಲೂ ಕೂಡ ದೇವರು ಹೇಳಿದ ಕೆಲಸವನ್ನು ನಾವು ಮಾಡದೇ ಇರುವಾಗ, ದೇವರ ಸೇವೆಯಲ್ಲಿ, ದೇವರ ಕಾರ್ಯಗಳಲ್ಲಿ ನಾವು ನಂಬಿಕಸ್ಥರಾಗಿ ಇಲ್ಲದೇ ಇದ್ದಾಗ, ಸೈತಾನನು ಈ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಏನ್ ಮಾಡ್ತಾನೆ? ಹುಡುಕ್ತಾ ತಿರುಗ್ತಾ ಇರ್ತಾನಲ್ಲ, ಅದು ಯಾರೇ ಆಗಲಿ ಅಂತ ರಾಜನನ್ನೇ ಸೈತಾನ ಬಿಟ್ಟಿಲ್ವಂತೆ, ಅಂತ ದಾವಿದನನ್ನೇ ಸೈತಾನ ಬಿಟ್ಟಿಲ್ಲ. ಅಂದ್ರೆ ಅವನು ಹೋಗಿ ಅಲ್ಲಿ ಯುದ್ಧ ನಡೀತಾ ಇದೆ, ಹೋಗಿ ಯುದ್ಧ ಮಾಡ್ಬೇಕಾಗಿರುವಂತ ಅವನು ಇಲ್ಲಿ ರಾಜನಾಗಿದ್ದು ಕೂಡ ನಾನು ಹೇಳ್ತಾ ಇದ್ದಾನೆ, ಮನೆ ಮಾಡಿ ಮೇಲೆ ಸುತ್ತಾ ಇದ್ದಾನೆ. ಈ ಕಾಲದಲ್ಲೇ ಇನ್ನೂ ಅನೇಕ ಕಡೆ ಬಾತ್ರೂಮ್ಗಳಿಲ್ಲ. ಹಳ್ಳಿ ಕಡೆ ಎಲ್ಲ ಹೊರಗಡೆನೆ ಸ್ನಾನ ಮಾಡ್ತಿರ್ತಾರೆ ಹೆಂಗಸರು ಕೂಡ. ಇಲ್ಲಾಂದ್ರೆ ಚಿಕ್ಕದಾಗಿ ಏನಾದ್ರು ಒಂದು ಇದು ಗರಿಗಳಿಂದಲೋ ಇಲ್ಲ ಇದರಿಂದ ಶೀಟ್ಗಳಿಂದ ಮಾಡ್ಕೊಂಡು ಸ್ನಾನ ಮಾಡ್ತಿರ್ತಾರೆ. ಅವ್ನ ಮನೆ ಮೇಲೆ ಕೆಳಗಡೆ ಸ್ನಾನ ಮಾಡ್ತಿರೋಂಥ ಹುಡುಗಿನ ನೋಡಿ ಆಸೆ ಪಟ್ಟು ಅವಳನ್ನ ಕರೆಸಿ ಇವನು ಅವಳ ಜೊತೆ ತಪ್ಪು ಮಾಡ್ತಾನೆ. ಇವಳು ಗಂಡ ಯುದ್ಧದಲ್ಲಿ ಇರ್ತಾನೆ. ಆಮೇಲೆ ಇವಳು ಗರ್ಭಿಣಿ ಅಂತ ಗೊತ್ತಾದಾಗ ಅವರನ್ನ ಕರೆ ಕಳಿಸಿ ಹೋಗಿ ನಿನ್ನ ಹೆಂಡತಿ ಜೊತೆ ಹೋಗು ಅಂತ ಹೇಳಿದ್ರು. ಅಲ್ಲಿ ಯುದ್ಧ ನಡೀತಾ ಇದ್ರೆ ನಾನೇಗೆ ನನ್ನ ಹೆಂಡತಿ ಜೊತೆ ಸಂತೋಷವಾಗಿರ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ದಾವಿದನ ಒಂದು ಅರಮನೆಯ ಬಾಗಿಲ ಗೇಟ್ ಹತ್ರನೇ ಕೂತಿರ್ತಾನೆ. 3 ದಿನ ಆದ್ರೂ ಅವನು ಹೋಗಿರಲ್ಲ. ಆಮೇಲೆ ಸರಿ ಇವನೆಗೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲೇ ಒಂದು ಪತ್ರ ಬರೆಸಿ ಯೋವಾಬ ಅಂತ ಹೇಳಿ ಆ ಯುದ್ಧದಲ್ಲಿ ನಾಯಕನಾಗಿರ್ತಾನೆ, ಸೇನಾಧಿಪತಿ, ಅವನ ಕೈಲಿ ಕೂಡ ಕೇಳ್ತಾನೆ. ಅದ್ರಲ್ಲಿ ಏನ್ ಬಂದಿರ್ತಾರೆ ಗೊತ್ತಾ? ಈ ದಾವಿದನ ಏನ್ ಬಂದು ಕಳ್ಸಿರ್ತಾನೆ ಅಂದ್ರೆ, ತುಂಬಾ ಘೋರವಾಗಿ ಭಯಂಕರವಾಗಿ ಯುದ್ಧ ನಡೀತಾ ಇರೋ ಜಾಗದಲ್ಲಿ ಈ ಒಂದು ಉರಿಯನ ಮುಂದೆ ಬಿಡು, ಅವನು ಸಾಯಿಲಿ ಅಂತ ಹೇಳಿ. ಅಂತ ಯುದ್ಧ ನಡೆಯೋ ಜಾಗದಲ್ಲಿ ಉರಿಯನ ಹೋಗ್ತಾನೆ, ಅಲ್ಲಿ ಅವನ ಹೊಡೆದು ಸಾಯಿಸ್ಬಿಡ್ತಾರೆ. ಆ ಸುದ್ದಿ ದಾವಿದನಿಗೆ ತಿಳಿಯುತ್ತೆ. ಆಗ ಇವನೇನ್ ಮಾಡ್ತಾನೆ? ಆ ಒಂದು ಉರಿಯನ ಹೆಂಡತಿಯಾಗಿರೋ ಬೆಸ್ಸೆಗಳನ್ನು ಕರ್ಕೊಂಡು ಬಂದು ಇವನ ಹೆಂಡತಿಯಾಗಿ ಮಾಡ್ಕೊಳ್ತಾನೆ. ಇದು ಅವ್ನು ಮಾಡಿದಂಥ ತಪ್ಪು. ಆ ಕಾಲದಲ್ಲಿ ರಾಜರು ಇದೆಲ್ಲ ಸಾಮಾನ್ಯವಾಗಿ ಮಾಡ್ತಾ ಇದ್ರು. ರಾಜರು ಅಂದ್ರೆ ಅವ್ರಿಗೇನು ಲೆಕ್ಕ ಇರ್ತಿರ್ಲಿಲ್ಲ. ಅವ್ರಿಗೆ ಎಷ್ಟು ಜನ ಆದ್ರೂ ಮದುವೆ ಆಗುವಂತಾಗಿತ್ತು, ಎಷ್ಟು ಜನ ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೂ ಕೂಡ ದಾವಿದನು ಯಾರು? ದೇವ್ರ ಮಗ. ಆಮೇಲೆ ದಾವಿದನು ದೇವ್ರ ಮಗ. ದೇವರ ಇಷ್ಟಕ್ಕೆ ಅವ್ನು ನಡ್ಕೋಬೇಕಾಗಿತ್ತೇ ವಿನಃ ಈ ತರ ನೀಚ ಕೃತ್ಯಗಳಲ್ಲ. ದೇವ್ರು ಹೇಳ್ತಾನೆ, ನೀನ್ ಕೇಳ್ಕೊಂಡಿದ್ರೆ ನಾನು ಬೇಕಾದ್ರೆ ಬೇರೆ ಹುಡುಗಿನ, ನೀನ್ ಇಷ್ಟಪಡೋ ಹುಡುಗಿನ ಹೆಂಡತಿಯಾಗಿ ಕೊಡ್ತಿದ್ನಲ್ಲ, ಈ ನಂಬಿಕಸ್ಥರಾಗಿರೋ ಉರಿಯನ ಹೆಂಡತಿನ ಯಾಕೆ ನೀನು ಈ ತರ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಓದ್ಬೋದು 11ನೇ ಅಧ್ಯಾಯದ ನಂತರ, 2 ಸಾಮುವೇಲ 11ನೇ ಅಧ್ಯಾಯದ ನಂತರ ಯಾವಾಗ ಇವನು ಈ ತಪ್ಪನ್ನ ಮಾಡ್ತಾನೋ ಅದಾದ್ಮೇಲೆ ಒಂದರ ನಂತರ ಒಂದು ಅವನ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಒಂದರ ನಂತರ ಒಂದು ಅವರ ಆ ತಪ್ಪುಗಳನ್ನೆಲ್ಲ ಅವನ ಕುಟುಂಬದಲ್ಲಿ ಆಗೋ ಕೆಲಸಗಳೆಲ್ಲ ನೀವು ಓದ್ಬೋದು. ಅದರಲ್ಲಿ ಅಮ್ನೋನ್ ಅಂತ ಹೇಳ್ಬಿಟ್ಟು ಇರ್ತಾನೆ. ಆ ಅಮ್ನೋನ್ ಏನ್ ಮಾಡ್ತಾನೆ? ತಾಮಾರಳ ಅಂತ ಹೇಳ್ಬಿಟ್ಟು ದಾವಿದನ ಮಕ್ಕಳೇ ಇಬ್ರು ಕೂಡ ಬೇರೆ ಬೇರೆ ಹೆಂಡತಿನಿಂದ ಹುಟ್ಟಿರುವಂಥವ್ರು. ಆದ್ರೆ ಅವರವರೇ ಒಬ್ರಿಗೊಬ್ರು ಅಂದ್ರೆ ಅಮ್ನೋನನು ತಾಮಾರಳ ಕೆಡಿಸ್ತಾನೆ. ಅದಾದ್ಮೇಲೆ ಈ ಅಬ್ಸಲೋಮ್ ಅಂತ ಇರ್ತಾನೆ, ಅಬ್ಸಲೋಮನ ತಂಗಿ ತಾಮಾರಳ. ಈ ಅಬ್ಸಲೋಮ್ ಹೋಗ್ಬಿಟ್ಟು ಅಮ್ನೋನನ್ನ ಸಾಯಿಸ್ಬಿಡ್ತಾನೆ. ಯಾರು ಮಾಡೋದು ಕೂಡ ಇವ್ರ ಕುಟುಂಬದಲ್ಲಿ ತಾನೇ ನಡೀತಿರೋದು, ದಾವಿದನ ಮಕ್ಕಳ ಮಧ್ಯದಲ್ಲಿ ತಾನೇ ನಡೀತಿರೋದು. ಇದೆಲ್ಲ ನಡೀತಿರೋದು ಏನಕ್ಕೆ? ದಾವಿದನು ಮಾಡಿರುವಂತ ತಪ್ಪಿಂದಾಗಿ, ದಾವಿದನು ನಡ್ಕೊಂಡ ಮಾಡಿದ ತಪ್ಪಿಂದಾಗಿ ಅವನ ಕುಟುಂಬದಲ್ಲೇ ಕಲಹಗಳು, ಅವನ ಕುಟುಂಬದಲ್ಲೇ ಸಮಸ್ಯೆಗಳು ನಡೀತಾ ಇದೆ. ಕೊನೆಗೆ ಆ ಬೆಸ್ಸೆಬಳಲ್ಲಿ ಹುಟ್ಟಿದಂತ ಮಗು ಕೂಡ ಸಾಯುತ್ತೆ. ಅದಕ್ಕಾಗಿ ದೇವರ ಹತ್ರ ಕಣ್ಣೀರಿರ್ತಾನೆ. ಅವನು ಹುಷಾರ್ ತಪ್ಪಿರುತ್ತೆ, ದೇವರೇ ಕಾಪಾಡು ಅಂತ ಹೇಳ್ಬಿಟ್ಟು ಅವನು ಸಾಯ್ತಾನೆ. ಒಂದರ ಹಿಂದೆ ಒಂದು. ಅದಾದ್ಮೇಲೆ ಅಬ್ಸಲೋಮನ್ ಇರ್ತಾನಲ್ಲ, ಆ ಅಬ್ಸಲೋಮನು ದಾವಿದನ ಮಗನೇ. ಅವನೇನ್ ಮಾಡ್ತಾನೆ? ಅವನ ಅಪ್ಪನ ವಿರುದ್ಧವಾಗಿ ನಾನು ರಾಜನಾಗಬೇಕು ಅಂತ ನಿಂತ್ಕೊಳ್ತಾನೆ. ಈ ದಾವಿದನ ಉಪಪತ್ನಿಯರನ್ನ ಕೆಡಿಸ್ತಾನೆ. ಇಲ್ದಿರೋದಲ್ಲ, ನಾನು ಹೇಳ್ತಿರೋದು ಬೈಬಲಲ್ಲಿ ಇರೋದೇ.
ಏನಪ್ಪ ಇಂಥ ಇಷ್ಟು ವಿಷಯಗಳೆಲ್ಲ ಬರ್ದಿದ್ದಾರೆ ಬೈಬಲ್ ಅಂತ ಹೇಳಿದ್ರೆ ಜನರ ಬಗ್ಗೆ ಬರೆದಿರೋದು. ನಾನು ರಾತ್ರಿ ಕೂಡ ಹೋದಾಗ ಕೆಲವು ವಿಷಯಗಳು ಮಾತಾಡ್ತಿದ್ವಿ, ನಾನು ಇನ್ನೊಬ್ಬ ಭಾಷೆ. ಅವರು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಏನಂತ ಹೇಳಿದ್ರೆ ಮಾಮೂಲಿ ಅಬ್ರಾಹ್ಮನ ಬಗ್ಗೆ ಕೇಳಿ, ಅಬ್ರಾಹ್ಮನು ಯಾರನ್ನ ಮದುವೆ ಆಗಿದ್ದು, ತಂಗಿನೇ ಮದುವೆ ಆದ್ರ ಅಂತ ಹೇಳ್ಬಿಟ್ಟು. ಸಾರ ಬಂದ್ಬಿಟ್ಟು ತಂಗಿ ಆಗಿತ್ತು, ಯಾಕಂದ್ರೆ ಚಿಕ್ಕಪ್ಪನ ಮಗಳನ್ನ ಅಬ್ರಾಹ್ಮನ ಮದುವೆ ಆಗಿದ್ದಕ್ಕೆ ಆ ಒಂದು ಎಲಿಮೆಲೆಕ್ ಅಂತ ಒಬ್ಬ ರಾಜ ಇರ್ತಾನೆ, ಈ ಸಾರಣ ಮದುವೆ ಆಗಬೇಕು ಅಂತ ನೋಡುವಾಗ ಹೌದು ಇವಳು ನನ್ನ ಹೆಂಡತಿ ಅಲ್ಲ ತಂಗಿ ಅಂತ ಹೇಳ್ತಾನೆ, ಅವನ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸಾರಣ ಕರ್ಕೊಂಡು ಹೋಗಿರ್ತಾರೆ. ಆಮೇಲೆ ದೇವರೇ ಆ ಎಲಿಮೆಲೆಕನ ಕನ್ಸಲ್ಲಿ ಮಾತಾಡ್ತಾನೆ, ಈ ಸಾರಳ ಬಂದು ನನ್ನ ಸೇವಕನಾದ ಅಬ್ರಾಹ್ಮನ ಹೆಂಡತಿ ನೀನು ಅದನ್ನು ಮುಟ್ಬಾರ್ದು. ಅದಕ್ಕೆ ಅವ್ರು ಭಯ ಪಟ್ಕೊಂಡು ಬಂದು ವಾಪಸ್ ಬಿಟ್ಟು ಅಬ್ರಾಹ್ಮನ ಬೈತಾನೆ, ನೀನ್ ಯಾಕೆ ಸುಳ್ಳು ಹೇಳ್ದೆ, ನಿನ್ನ ಹೆಂಡತಿ ಅಂದ್ರೆ ನಾನು ಮುಟ್ತಾನೆ ಇರಲಿಲ್ಲ, ತಂಗಿ ಅಂದಿರ್ತಾನೆ. ನಾನು ಅನ್ಯ ಜನರಿಗೂ ಭಯ ಇವ್ರಿಗೆ ಇಲ್ವಲ್ಲ ದೇವ್ರ ಮಕ್ಕಳಿಗೆ ಅದೇ ಸಲ. ಅನ್ಯ ಜನರಿಗೂ ಭಯ ಇವ್ರಿಗಿಲ್ವಲ್ಲ. ಸೊ ತಂಗಿ ಆಗ್ಬೇಕಿಂತ ಅಂತ ಕೇಳಿದ್ರು. ಹೌದು ತಂಗಿ ಆಗ್ಬೇಕು ಅಂತ. ಅನ್ಯ ಜನರು ಮಾತಾಡ್ಕೊಳ್ಳುವಾಗ ನೋಡಿ ಬೈಬಲಲ್ಲಿ ಇಂಥ ವಿಷಯಗಳೆಲ್ಲ ಇದೆಯಲ್ಲ, ಅಕ್ಕನ ಮದುವೆ ಆಗಿರೋದು, ತಂಗಿನ ಮದುವೆ ಆಗಿರೋದು, ಮಕ್ಕಳನ್ನ ಮದುವೆ ಆಗಿರೋದು. ಈ ಲೋಟನ ಬಗ್ಗೆ ನಾವು ನೋಡಿದ್ರೆ ಸ್ವಂತ ಹೆಣ್ಮಕ್ಳು ಇಬ್ರು ಇರ್ತಾರೆ, ಸೋದೋಮರ ಪಟ್ಟಣ ನಾಶವಾಗಿರುತ್ತೆ. ಇವರಿಬ್ರು ಕೂಡ ಅವರಪ್ಪನಿಗೆ ದ್ರಾಕ್ಷರಸ ಕುಡಿಸಿ ಅಪ್ಪನ ಜೊತೆಗೆ ಮಲಗಿ ಮಕ್ಕಳು ಮಾಡ್ತಾರೆ. ಅಲ್ಲಿ ಇದೆಲ್ಲ ತಪ್ಪಲ್ವಾ ಅಂತ ಅನ್ಕೋಬಹುದು, ಅಸಹ್ಯ ಅಲ್ವಾ ಅಂತ. ಇಲ್ಲಿ ದೇವರೆಲ್ಲ ತಪ್ಪು ಮಾಡಿರೋದು, ಮನುಷ್ಯರು ತಪ್ಪು ಮಾಡಿರೋದು. ನಾವು ಮಾಡ್ತಾ ಇಲ್ವಲ್ಲ ದೇವತೆಗಳಂತ, ಯೇಸುಸ್ವಾಮಿ ನಮ್ಮ ಮುಂಚೆ ಹಿಂದೂ ದೇವರುಗಳನ್ನ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಾವು ದೇವರನ್ನ ಪೂಜೆ ಮಾಡ್ತಿರೋರೆ ಎಷ್ಟೋ ತಪ್ಪುಗಳು ಮಾಡಿದ್ದಾರೆ. ಇಲ್ಲಿ ನಾವು ದೇವರುಗಳ ಬಗ್ಗೆ ಎಲ್ಲ ಮಾತಾಡ್ತಿರೋದು, ಮನುಷ್ಯರ ಬಗ್ಗೆ. ಅದು ಆ ಕಾಲದಲ್ಲಿ. ಈಗಲೇ ತಂದೆ ಮಗಳನ್ನ ಕೆಡಿಸ್ದ ಅಂತ ಈಗಲೂ ನ್ಯೂಸ್ ಬರ್ತಾ ಇರುತ್ತೆ, ನೋಡಿದಿರಲ್ಲ? ಬಂದಿಲ್ವ? ಅಣ್ಣ ತಂಗಿ ಮದುವೆ ಆದ್ರು ಅಂತ. ಈಗ ಇಷ್ಟೊಂದು ಪಾಪ್ಯುಲೇಷನ್, ಜನಸಂಖ್ಯೆ ಇಷ್ಟೊಂದಿದ್ರು ಕೂಡ ಪ್ರಪಂಚದಲ್ಲೇ ನಮ್ಮ ದೇಶ ನಂಬರ್ 1 ದೇಶ ಜನಸಂಖ್ಯೆಯಲ್ಲಿ. ಆದ್ರೂ ಕೂಡ ಅಣ್ಣ ತಂಗಿನೇ ಮದುವೆ ಆಗ್ತಿರುವಂತ ಎಷ್ಟೋ ಘಟನೆಗಳು ನಡೀತಾ ಇದೆ. ಮೊನ್ನೆ ಏನೋ ಮುಸ್ಲಿಂ ಅವರು ಸ್ವಂತ ಮಗಳನ್ನ ಕೆಡಿಸ್ದ ಅಂತ, ಮಗಳನ್ನ ಪ್ರೆಗ್ನೆಂಟ್ ಆದ, ಇವೆಲ್ಲ ನೋಡಿದ್ರೆ ಒಂಥರ ಅಸಹ್ಯ ಅನ್ಸುತ್ತೆ. ನಾನು ಹೇಳ್ತಿರೋದು ಈ ಕಾಲದಲ್ಲಿ ಕೂಡ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಆ ಕಾಲದಲ್ಲಿ ಅವ್ರಿಗೆ ಯಾರು ತಿಳುವಳಿಕೆ ಹೇಳೋದಿಲ್ಲ. ಸೋದೋಮರ ಪಟ್ಟಣ ನಾಶವಾಯಿತು. ಇರೋದೀಗ 3 ಬೇರೆ ಹಳ್ಳಿ ಎಲ್ಲಿದೆಯೋ ಗೊತ್ತಿಲ್ಲ. ಅವ್ರು ಇದ್ದಿದ್ದು ಸೋದೋಮರದಲ್ಲಿ. ಅದೆಲ್ಲ ದೇವರು ಬೆಂಕಿಯಿಂದ ಸುಟ್ಬಿಟ್ಟ, ಪಾಪದಿಂದ ತುಂಬಿರೋದಕ್ಕೆ. ಅದಕ್ಕೋಸ್ಕರ ಈಗ ಎಲ್ಲಿ ಹೋಗ್ಬೇಕು, ಎಲ್ಲಿ ಜೀವನ ಮಾಡಬೇಕು, ಎಲ್ಲಿ ಜನರಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ ಆ ಕಾಲದಲ್ಲಿ. ಅಂತ ಕಾಲದಲ್ಲಿ ಅವರು ಲೋಟದ ಮಕ್ಕಳು ಯೋಚನೆ ಮಾಡೋದೇನು, ಈಗ ನಾವು ಇದೇ ತರ ಬದುಕಿ ಸತ್ರೆ ಹೆಂಗೆ, ನಮ್ಮ ನಂತರ ಸಂತಾನ ಅಭಿವೃದ್ಧಿ ಆಗ್ಬೇಕಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆ ಆಲೋಚನೆಯಿಂದ ಅವರು ಅವರ ಅಪ್ಪನ ಜೊತೆ ತಪ್ಪು ಮಾಡಿದ್ರು. ನಾನು ಅದು ಸರಿ ಅಂತ ಹೇಳ್ತಿಲ್ಲ, ಆದ್ರೆ ಆ ಕಾಲದಲ್ಲಿ ಅದು ನಡೀತು. ಆ ಥರ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಇನ್ನು ಜನರು ಎಲ್ಲಿದ್ದಾರೆ, ಏನು ಎಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಅವರಿಬ್ಬರು ಮಕ್ಕಳಿಗೂ ಕೂಡ ಮದುವೆಗೆ ಎಂಗೇಜ್ಮೆಂಟ್ ಆಗಿತ್ತು. ಅವ್ರನ್ನು ಕೂಡ ಬಂದ್ರು, ದೇವ್ರ ಈ ಥರ ಸೋದೋಮರನ್ನ ನಾಶ ಮಾಡ್ತಾರೆ ಅವ್ರು ಕೇಳಲಿಲ್ಲ. ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಗೆ ಯಾರಾದ್ರೂ ಈ ಥರ ಪ್ರಶ್ನೆ ಮಾಡುವಾಗ ನೀವೇನು ವಿಚಲಿತರ ಆಗಬೇಡಿ. ಓ ಹೌದಾ, ಏನೋ ಈಗ ನಡೀತು ಅಂತ ಉತ್ತರ ಕೂಡ ಧೈರ್ಯವಾಗಿರಿ. ದೇವರು ಒಂದು ತಪ್ಪಿದ್ರೆ ತೋರ್ಸಕ್ಕೆ ಹೇಳಿ, ನಮ್ಮ ದೇವರು ಒಂದು ತಪ್ಪಿದ್ರೆ ತೋರ್ಸಕ್ಕೆ ಹೇಳಿ. ಮನುಷ್ಯರು ತಪ್ಪಿದೆ. ಇದು ಯಾಕೆ ಸತ್ಯವೇದ ಅಂತ ಹೇಳಿದ್ರೆ, ಜನರು ಮಾಡಿರುವಂತ ತಪ್ಪನ್ನು ಬರ್ಸಿದ್ದಾರೆ, ಸರಿಯಾದದನ್ನು ಬರ್ಸಿದ್ದಾರೆ. ಅರೆ ತಪ್ಪನ್ನೆಲ್ಲ ಬರ್ಸಿದ್ರೆ ಇದೇಂಗೆ ಸತ್ಯವೇದ ಆಗುತ್ತೆ, ಇದೇಂಗೆ ಪರಿಶುದ್ಧ ಗ್ರಂಥವಾಗುತ್ತೆ, ಇದರಲ್ಲೆಲ್ಲ ಅಪವಿತ್ರವಾದದ್ದಿದೆ, ಇದರಲ್ಲೆಲ್ಲ ತಪ್ಪಾದದ್ದಿದೆ, ಇದೇಗೆ ಪರಿಶುದ್ಧ ಗ್ರಂಥ ಅಂತ ಹೇಳ್ತೀವಂದ್ರೆ, ದೇವರು ಕೆಲವನ್ನ ಮುಚ್ಚಿಟ್ಟು ಕೆಲವನ್ನ ಬರ್ಸಿಲ್ಲ. ದಾವಿದನು ನನ್ನ ಹೃದಯ ಪ್ರಿಯನು ಅಂತ ದೇವರು ಹೇಳಿದ್ರು ಕೂಡ ದಾವಿದ ಮಾಡಿದ ತಪ್ಪುಗಳನ್ನು ಕೂಡ ಬರ್ಸಿದ್ದಾನೆ ದೇವರು. ಅಲ್ಲೂಯ, ಅರ್ಥ ಆಗ್ತಿದೆ ಹೇಳ್ತಿರೋದು. ಅದಕ್ಕೇನೆ ಇದು ಸತ್ಯವೇದ. ಯಾವುದನ್ನು ಮುಚ್ಚಿಡಲ್ಲ, ಎಲ್ಲವನ್ನ ಇರೋದು ಇದ್ದಂಗೆನೆ ಬರೆಯಲ್ಪಟ್ಟಿರೋದ್ರಿಂದಲೇ ಇದನ್ನ ಸತ್ಯವೇದ ಅಂತ ಹೇಳೋದು. ಅಲ್ಲೂಯ. ಹಾಗಾಗಿ ತಪ್ಪನ್ನ ಮಾಡ್ತಾನೆ, ಸೌಲ ತಪ್ಪು ಮಾಡ್ತಾನೆ. ಆದ್ರೆ ಅವನು ಪಶ್ಚಾತ್ತಾಪ ಪಡೆದೇ ಇರೋದ್ರಿಂದಲೇ ಅವನ ಕುಟುಂಬ ನಾಶವಾಗುತ್ತೆ. ಇವನು ಕೂಡ ದಾವಿದನು ಏನ್ ಮಾಡ್ತಾನೆ, 1 ವರ್ಷಗಳ ಕಾಲ ಮುಚ್ಚಿಡ್ತಾನೆ ಈ ತಪ್ಪನ್ನ. ಎಷ್ಟು? 1 ವರ್ಷಗಳ ಕಾಲ ಯಾರಿಗೂ ಹೇಳಿದೆ, ಯಾರಿಗೂ ಹೇಳಿಲ್ಲ ಅಂದ್ರೆ ಹೋಗ್ಲಿ. ಇವನು ದೇವರ ಸೇವಕ, ದೇವರ ಮುಂದೆ ನೀತಿವಂತನಾಗಿರ್ಬೇಕು ತಾನೆ, ದೇವರ ಹತ್ರ ಅವನು ತಪ್ಪನ್ನು ಒಪ್ಕೋಬೇಕು ತಾನೆ. ಇಲ್ಲ, ಸುಮ್ಮನೆ ಇರ್ತಾನೆ. 1 ವರ್ಷದಲ್ಲಿ ಅವನು ದೇವರ ಕಡೆ ತಿರುಗೋ ತನಕ ಕೀರ್ತನ 51ರಲ್ಲಿ ತುಂಬಾ ಸ್ಪಷ್ಟವಾಗಿದೆ ಅವನು ಪಶ್ಚಾತ್ತಾಪ ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪಾಪ ಯಾರಿಕೆನ ಮಾಡುವ ಬಗ್ಗೆ. ಇಲ್ಲಿ ನಾವು ನೋಡಿದ್ರೆ ದೇವರು
ಒಬ್ಬ ಪ್ರವಾದಿಯನ್ನು ಕಳಿಸ್ತಾನೆ ದಾವೀದನ ಹತ್ರ. ಕಳಿಸಿ, ದಾವೀದ ನೀನು ಇಂಥ ಒಂದು ತಪ್ಪನ್ನ ಮಾಡಿದ್ಯಲ್ಲ ಅಂತ ಎಚ್ಚರಿಸಿದಾಗ ನಮ್ಗೆ ಅರಿವಾಗುತ್ತೆ, ಓ ನಾನೆಲ್ಲರೂ ಮರ್ತೋಗಿದ್ದಾರೆ, ದೇವ್ರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಮಾಡಿರೋ ತಪ್ಪಿದ್ದಾಗಿ ನಾನು ಇಷ್ಟೆಲ್ಲ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದೀನಿ, ನನ್ನ ಕುಟುಂಬದಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತಿದೆ ಅಂತ ತಿಳ್ಕೊಂಡಂತ ದಾವೀದನು ಅವನ ತಪ್ಪನ್ನು ಅರಿಕೆ ಮಾಡ್ತಾನೆ. ದೇವರೇ, ಹಿಸ್ಸೋಪಿನಿಂದ ನನ್ನನ್ನು ತೊಳೆದೆ. ಹಲ್ಲೆಲೂಯಾ. ನನ್ನ ಪಾಪವು ಕಡು ಕೆಂಪಾಗಿದೆ, ಹಿಮದಷ್ಟು ಬೆಳ್ಳಗೆ ಮಾಡುವಂತ ಕೇಳ್ಕೊಳ್ತಾನೆ. ನಿನ್ನ ಆತ್ಮವನ್ನು ನಿನ್ನ ತೆಗೆಯಬೇಡ ಅಂತ ಹೇಳ್ತಾನೆ. ನಾನು ಪಾಪಿ, ನಾನು ನನ್ನ ತಾಯಿಯ ಗರ್ಭದಿಂದಲೂ ಕೂಡ ನಾನು ಪಾಪಿ ಆಗಿದ್ದೇನೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಲ್ಲೆಲೂಯಾ. ನೀನು ನಾನು ಕೂಡ ತಪ್ಪುಗಳನ್ನು ಮಾಡ್ತೇವೆ. ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ತಪ್ಪನ್ನ ಮರೆ ಮಾಡಿಕೊಂಡ್ರೆ ನಾವು ಶಾಪಗ್ರಸ್ತ ಆಗ್ತೇವೆ. ನಾವು ಮಾಡಿರೋ ತಪ್ಪು ಮಾಡಿಬಿಟ್ಟು ನಾನು ತಪ್ಪು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಜೀವಿಸಬಾರ್ದು. ನಮ್ಮ ತಪ್ಪನ್ನು ನಾವು ದೇವ್ರ ಮುಂದೆ ಅರಿಕೆ ಮಾಡ್ಬೋದು. ಹಲ್ಲೆಲೂಯಾ. ನಮ್ಮ ತಪ್ಪನ್ನ ದೇವ್ರ ಮುಂದೆ ಅರಿಕೆ ಮಾಡ್ಕೊಳ್ಳೋದನ್ನ ಬಿಟ್ಟು ಬಿಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಕಷ್ಟಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಸೊ ದಾವೀದನು ಪಶ್ಚಾತ್ತಾಪ ಪಟ್ಟು ದೇವರ ತಿಳ್ಕೊಳ್ತಾನೆ. ಇದು ಅವನ ಜೀವನದಲ್ಲಿ ಮಾಡಿದಂಥ ದೊಡ್ಡ ತಪ್ಪೆಂಬುದಾಗಿ ನಾವು ನೋಡ್ಬೋದು. ಅದಾದ್ಮೇಲೆ ಆಗಲೇ ನಾನು ಹೇಳಿದಾಗೆ ಅಬ್ಸಲೋಮ್ ದಾವೀದನ ವಿರುದ್ಧವಾಗಿ ಅವನು ತಿರುಗಿ ಬೀಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಸ್ವಂತ ಮಗನೇ ತಂದೆ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಇದು 2 ಸಾಮುವೇಲ 13ನೇ ಅಧ್ಯಾಯ 1ರಿಂದ 18ನೇ ಅಧ್ಯಾಯ 5ನೇ ವಚನ ತನಕ ಕೂಡ ನಾವು ಇದ್ರ ಬಗ್ಗೆ ನೋಡಬಹುದು. ಮತ್ತೆ 6ನೇದಾಗಿ ನಾವು ನೋಡುವಾಗ ದಾವೀದನು ಯೆರೂಸಲೇಮಿಗೆ ಹಿಂತಿರುಗಿ ಬರ್ತಾನೆ ಎಂಬುದಾಗಿ ನೋಡ್ತೇವೆ. 2 ಸಾಮುವೇಲ 19:1-39. ಮತ್ತೆ ಕೊನೆಯದಾಗಿ 7ನೇದಾಗಿ ದಾವೀದನು ಮಾಡಿದಂತ ಅತ್ಯಂತ ಶ್ರೇಷ್ಠವಾದ ಕೆಲಸ ಏನು ಅಂತ ಹೇಳಿದ್ರೆ, ದೇವರ ಆಲಯಕ್ಕೋಸ್ಕರ ಅವನು ಸಿದ್ಧತೆಗಳನ್ನು ಮಾಡ್ತಾನೆ. 1 ಪೂರ್ವಕಾಲ ಅಂತ 29:10-14 ನಾವು ನೋಡಿದ್ರೆ ಯಾವ ರೀತಿ ದಾವೀದನು ದೇವರ ಆಲಯ ಕಟ್ಟೋದಕ್ಕಾಗಿ ಸಿದ್ಧತೆಗಳನ್ನು ಮಾಡಿದ ಅಂತ. ಈ ದೇವರ ಆಲಯ ಅನ್ಯಜನರನ್ನು ರಕ್ಷಣೆ ಮಾಡೋದಕ್ಕೆ, ಇಸ್ರಾಯೇಲರನ್ನು ರಕ್ಷಣೆ ಮಾಡೋದಕ್ಕೆ ತುಂಬಾ ಮುಖ್ಯವಾದದ್ದು. ಹಾಗಾಗಿನೇ ಈ ಒಂದು ದಾವೀದನ ಒಡಂಬಡಿಕೆ ಪ್ರಯಾಣದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಸೊ ದಾವೀದನ ಜೀವನದಲ್ಲಿ ಕೂಡ 7 ಬೀಳುಗಳಿತ್ತು. ಅವನು ದೇವರ ಅಭಿಷಕ್ತನಾಗಿದ್ರು ಕೂಡ, ದೇವರ ಆತ್ಮನಿಂದ ತುಂಬಿದವನಾಗಿದ್ರು ಕೂಡ, ಅವನ ಜೀವನದಲ್ಲಿ ಕೂಡ ಅನೇಕ ಸಲ ಬಿದ್ದಿರೋದಿದೆ, ಎದ್ದಿರೋದಿದೆ. ದೇವರ ವಾಕ್ಯದಲ್ಲಿದೆ, ನೀತಿವಂತನು 7 ಸಲ ಬಿದ್ದರೂ ಕೂಡ ಎದ್ದೇಳ್ತಾನೆ ಅಂತ. ಹಲ್ಲೆಲೂಯಾ. ಹಾಗಾಗಿ ನಾವ್ಯಾರು ಕೂಡ ತಪ್ಪು ಮಾಡೋದೇ ಇಲ್ಲ ಅಂತ ಅಲ್ಲ. ಬೈಬಲಲ್ಲಿ ಇರುವಂತಹ, ಈಗ ಅಬ್ರಹಾಮನ ಬಗ್ಗೆ ಹೇಳಿದೆ, ಲೋಟನ ಬಗ್ಗೆ ಹೇಳಿದೆ, ನೋಹನ ಬಗ್ಗೆ, ದಾವೀದನ ಬಗ್ಗೆ, ಬೈಬಲಲ್ಲಿ ಅನೇಕ ಜನರನ್ನ ನಾವು ನೋಡ್ಬೋದು. ಅವರ ಜೀವನದಲ್ಲಿ ಅವರು ಬಿದ್ದರು, ಅವ್ರು ಮತ್ತೆ ಎದ್ದೇಳಿದ್ರು. ಬೈಬಲ್ ಯಾರ ಬಗ್ಗೆ ಪರಿಪೂರ್ಣವಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ದೇವರಲ್ಲಿ ಇದ್ದುಕೊಂಡು ಅವರ ಜೀವಿತದಲ್ಲಿ ಕೆಲವು ತಪ್ಪುಗಳನ್ನು ಮಾಡೋದು ಕೂಡ ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋದವರ ಜೀವನನೇ ಪರಿಪೂರ್ಣವಾಗಿ ಅವ್ರು ಸಾಯೋ ತನಕ ಕೂಡ ಅವ್ರು ಏನೆಲ್ಲ ಮಾಡೋದಂತ ಬೈಬಲ್ ಬರೆಯಲ್ಪಟ್ಟಿದೆ. ಆದರೆ ಯಾರು ಪಶ್ಚಾತ್ತಾಪ ಪಡದೆ ಅವರ ಜೀವಿತಗಳನ್ನು ಸರಿ ಮಾಡಿಕೊಳ್ಳದೆ ಇದ್ದವರು ಮಧ್ಯದಲ್ಲಿ ಅವರ ಜೀವಿತಗಳು ಅಂತ್ಯವಾಗಿವೆ. ಅವರ ಸ್ಟೋರಿ ಮತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಬೈಬಲಲ್ಲಿ ಹೇಳಲ್ಪಟ್ಟಿದೆ. ನಿನ್ನ ಜೀವನ ನನ್ನ ಜೀವನನೂ ಕೂಡ ಅಷ್ಟೇ. ನಾವು ಪ್ರಯಾಣ, ಈ ಒಂದು ಒಡಂಬಡಿಕೆ ಪ್ರಯಾಣದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನ, ದೇವರ ಒಂದು ಪ್ರಾರ್ಥನೆಯನ್ನ ಇಟ್ಕೊಂಡು ಈ ಲೋಕ ಸ್ವಾರ್ಥೀಕರಣಕ್ಕಾಗಿ ನಾವು ಜೀವಿಸಬೇಕಾಗಿದೆ. ಅದಕ್ಕೋಸ್ಕರನೇ ಈ 3 ವಿಷಯಗಳು ತುಂಬಾ ಮುಖ್ಯ.
ಮುಕ್ತಾಯದಲ್ಲಿ ದೇವರ ಮಕ್ಕಳಾಗಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಮೊದಲನೇದಾಗಿ ವಾಕ್ಯ, ಎರಡನೇದಾಗಿ ಪ್ರಾರ್ಥನೆ, ಮೂರನೇದಾಗಿ ಸೇವೆ. ಈ ಮೂರು ವಿಷಯಗಳು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರುವಂತಹ ವಿಷಯಗಳಾಗಿದೆ. ದೇವರ ವಾಕ್ಯವನ್ನು ನಾವು ಹೆಚ್ಚು ಪ್ರೀತಿಸಬೇಕು, ದೇವರ ವಾಕ್ಯವನ್ನು ಹೆಚ್ಚು ನಾವು ಓದಬೇಕು. ಮನುಷ್ಯರ ಮಾತುಗಳನ್ನೆಲ್ಲ ನಾವು ಬೆಲೆ ಕೊಡಬೇಕಾಗಿರೋದು ದೇವರ ಮಾತಿಗೆ. ಈಗ ಮನುಷ್ಯರು ನಾನೇನು ಹೇಳ್ತೀನೋ ಅದನ್ನ ನೀನು ಕೇಳಬೇಕು ಅಂತ ಹೇಳ್ತಾರೆ. ಆದರೆ ಆತ್ಮಿಕ ವಿಷಯ ಬಂದಾಗ, ಸತ್ಯದ ವಿಷಯ ಬಂದಾಗ ನಾವು ದೇವ್ರ ಮಾತ್ರ ತಲೆಬಾಗಬೇಕಾಗಿರೋದು, ದೇವ್ರ ಮಾತ್ರ ನಾವು ಒಳಗಾಗಬೇಕಾಗಿರೋದು. ಒಂದು ವೇಳೆ ದೇವ್ರ ಮಾತನ್ನ ಕೇಳೋದ್ರಿಂದ ನಮಗೆ ಹೊಡಿತಾರೆ, ಬೈತಾರೆ, ನಮ್ಮ ಪ್ರಾಣ ಹೋಗುತ್ತೆ ಅಂದ್ರೂ ಕೂಡ ಪರವಾಗಿಲ್ಲ, ದೇವ್ರ ವಾಕ್ಯಕ್ಕೋಸ್ಕರನೇ ನಿಲ್ಲಬೇಕು. ಅಷ್ಟರ ಮಟ್ಟಿಗೆ ನಾವು ದೇವ್ರ ವಾಕ್ಯವನ್ನು ಇಟ್ಕೋಬೇಕು. ಎರಡನೇದಾಗಿ ನಾವು ಸರಿಯಾದ ವಾಕ್ಯವನ್ನು ಇಟ್ಕೊಂಡಾಗ ಮಾತ್ರನೇ ಸರಿಯಾದ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಾಕ್ಯ ಪ್ರಾರ್ಥನೆ ಸರಿಯಾಗಿದ್ರೆ ಸೇವೆಗಳು ಕೂಡ ಸರಿಯಾಗಿರುತ್ತೆ. ದೇವರ ಸೇವೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗ ಪ್ರಾರಂಭದಲ್ಲೂ ನಾನು ಹೇಳಿದೆ, ನೀನು ಏನನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಓಡ್ತಾ ಇದೆಯಾ, ನೀನು ಯಾರ ಒಂದು ಯೋಜನೆಯನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬದುಕ್ತಾ ಇದೆ, ಮತ್ತೆ ನೀನು ಯಾರ ಸೇವೆಗೋಸ್ಕರ ಬದುಕ್ತಾ ಇದೆ ಅಂತ ಹೇಳಿ ಯಾವ ಡಿಸೈನ್ ನಿನ್ನ ಜೀವಿತವನ್ನು ಕುಟುಂಬವನ್ನು ಯಾವ ರೀತಿ ನೀನು ವಿನ್ಯಾಸಗೊಳಿಸ್ತಿದ್ಯಾ ಅಂತ ಹೇಳಿ. ಲೋಕದಲ್ಲಿರೋರು ಅವರ ತಂದೆ ತಾಯಿಗಳು ತಪ್ಪಾದ ವಿಷಯಗಳನ್ನ ಮುದ್ರೆ ಮಾಡ್ತಿದ್ದಾರೆ ಅವ್ರ ಮಕ್ಕಳಲ್ಲಿ. ಏನು ಈ ಲೋಕದಲ್ಲಿ ಹೆಂಗೆ ಚೆನ್ನಾಗಿ ಬದುಕಬೇಕು, ಈ ಲೋಕದಲ್ಲಿ ಹೇಗೆ ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಹೇಗೆ ಚೆನ್ನಾಗಿ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿರ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾದದ್ದು ದೇವರಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ದೇವರಲ್ಲಿ ನಾವು ಹೇಗಿರ್ಬೇಕು. ಈ ದಾವಿದನಿಗೆ ಅವರ ಅಪ್ಪ ಈಶಾಯನು ಸರಿಯಾದ ರೀತಿಯಲ್ಲಿ ದೇವ್ರ ಬಗ್ಗೆ ಹೇಳ್ಕೊಟ್ಟಿರೋದ್ರಿಂದಲೇ ಈ ದಾವಿದನು ದೇವರಿಗಾಗಿ ಅಷ್ಟು ಬಲವಾಗಿ ಇರೋದಕ್ಕೆ ಸಾಧ್ಯವಾಗಿದೆ. ನಾವು ಕೂಡ ಅಷ್ಟೇ, ನಮ್ಮ ಮಕ್ಕಳು ಮೊದಲು ದೇವರಲ್ಲಿ ಚೆನ್ನಾಗಿದ್ರೆ ಈ ಲೋಕದಲ್ಲಿ ಬೇರೆ ಯಾವುದನ್ನು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಯೋಸೇಫನು ದೇವರಲ್ಲಿ ಚೆನ್ನಾಗಿದ್ದರಿಂದ ಗುಲಾಮನಾಗುವುದು ಕೂಡ ಅವನು ಸರ್ವಾಧಿಕಾರಿ ಆದ. ಮೋಶೆ ದೇವರಲ್ಲಿ ಚೆನ್ನಾಗಿದ್ದರಿಂದಲೇ ಅವನ ಅರಮನೆಯನ್ನು ಬಿಟ್ಟು ಮಿದ್ಯಾನ್ ದೇಶಕ್ಕೆ ಕುರುಬನಾಗಿ 40 ವರ್ಷ ಕುರಿ ಮೇಯಿಸ್ಕೊಂಡಿದ್ರು ಕೂಡ ಅವನು ಸಕ್ಸಸ್ ಆಗ್ತಾನೆ. ಮತ್ತೆ ಐಗುಪ್ತಕ್ಕೆ ಹೋಗಿ ಇಸ್ರಾಯೇಲನ್ನ ಬಿಡಿಸ್ಕೊಂಡು ಬರ್ತಾನೆ. ದೇವರು ಮೊದಲು ನಮಗೆ, ದೇವರ ವಾಕ್ಯ ಮೊದಲು, ಆಮೇಲೆ ದೇವರ ಬಾಗಿಲು ಅಂತ ಇರುತ್ತೆ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ. ಅಪ್ಪ, ನಿಮ್ಮ ವಾಕ್ಯ ಕೇಳಿದಂತ ನಮ್ಮೆಲ್ಲರನ್ನು ಕೂಡ ಬಲಪಡಿಸಿರಿ. ದಾವಿದನ ಹಾಗೆ ನಾವು ಕೂಡ ಸ್ವಾಮಿ ನಮ್ಮ ಈ ಸುವಾರ್ತೆ ಎಂಬ ಒಡಂಬಡಿಕೆಯನ್ನು ಹಿಡ್ಕೊಂಡು ಈ ಲೋಕದ ಪ್ರಯಾಣದಲ್ಲಿ ನಾವು ಹೋಗುವಾಗ ವಾಕ್ಯವನ್ನು ಸಂಪಾದನೆ ಮಾಡಿಕೊಂಡು ಸರಿಯಾದ ಪ್ರಾರ್ಥನೆಗಳನ್ನು ಮಾಡ್ತಾ ಸುವಾರ್ಥ ಸೇವೆಗೋಸ್ಕರ ಜೀವಿಸಲು ಕೃಪೆ ತೋರಿಸಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.